ವೆಲ್ಕಮ್ ಟು ಅವರ್ ಪೀಸ್ ಆಫ್ ಲರ್ನ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಪೀಸ್ ಆಫ್ ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಎಸ್ಟಿಮೇಷನ್ ಆಫ್ ಸಿಂಗಲ್ ರೂಮ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಎಸ್ಟಿಮೇಷನ್ ಆಫ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅಥವಾ ಯಾವುದೇ ಬಿಲ್ಡಿಂಗ್ನ ಎಸ್ಟಿಮೇಟ್ ಮಾಡಬೇಕಾದ್ರೆ 2 ಟೈಪ್ಸ್ ಇದೆ. ಫಸ್ಟ್ ಒನ್ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್, ದ ಸೆಕೆಂಡ್ ಒನ್ ಸೆಂಟರ್ ಲೈನ್ ಮೆಥಡ್. ನಾನು ಈಗ ನಿಮಗೆ ಸೆಂಟರ್ ಲೈನ್ ಮೆಥಡ್ನ ಹೇಗೆ ಮಾಡೋದು ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಬಿಲ್ಡಿಂಗ್ ಪ್ಲ್ಯಾನ್, ಶೆಡ್ಯೂಲ್ ಆಫ್ ಓಪನಿಂಗ್ಸ್, ಮತ್ತು ಇದು ಸೆಕ್ಷನ್, ಇದು ಗಿವನ್ ಡೇಟಾ. ಫೌಂಡೇಶನ್ ಕಾಂಕ್ರೀಟ್ ಬ್ರೆಡ್ತ್ ವಿಡ್ತ್ ಕೊಟ್ಟಿದ್ದಾರೆ, ಡೆಪ್ತ್ ಕೊಟ್ಟಿದ್ದಾರೆ. ಫೌಂಡೇಶನ್ ಎಸ್ ಎಸ್ ಮೇಸನ್ರಿ, ಸೈಡ್ ಸ್ಟೋನ್ ಮೇಸನ್ರಿ, ಎಸ್ ಮೇಸನ್ರಿ ಅಂದರೆ ವಿಡ್ತು, ಡೆಪ್ತು, ಬೇಸ್ಮೆಂಟ್, ಪ್ಲಿಂತ್ ಕಾಂಕ್ರೀಟ್, ಆಲ್ ರೌಂಡ್ ಲಿಂಟಲ್, ಹೈಟ್ ಆಫ್ ರೂಫ್ ಫ್ರಮ್ ಪ್ಲಿಂತ್, RCC ರೂಫ್ ಸ್ಲ್ಯಾಬ್, RCC ಛಜ್ಜ, ಇದು ಥಿಕ್ನೆಸ್, ವಿಡ್ತ್, ಪ್ರೊಜೆಕ್ಟೆಡ್ 0.15 ಮೀಟರ್ಸ್ನ ಔಟ್ಸೈಡ್ ವಾಲಲ್ಲಿ ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಛಜ್ಜ ಅಲ್ಲಿ ಮೊಸಾಯಿಕ್ ಫ್ಲೋರಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ಯಾರಾಫಿಟ್ ವಾಲ್ ಹೈಟ್ ಬಂದು 0.75 ಮೀಟರ್ಸ್ ಕೊಟ್ಟಿದ್ದಾರೆ, ಥಿಕ್ನೆಸ್ 10 ಸೆಂಟಿಮೀಟರ್. ಆಮೇಲೆ 10 ಸೆಂಟಿಮೀಟರ್ ಆ್ಯಾವ್ರೇಜ್ ಥಿಕ್ ವಾಟರ್ ಪ್ರೂಫ್ ಕೋರ್ಸ್ ಓವರ್ ದ RCC ರೂಫ್ ಪ್ರೊವೈಡೆಡ್. 10 ಸೆಂಟಿಮೀಟರ್ ಥಿಕ್ ವಾಟರ್ ಪ್ರೂಫ್ ಕೋರ್ಸ್ನ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ RCC ರೂಫ್ನಲ್ಲಿ. ಸೊ ನಾವು ಕಮಿಂಗ್ ಟು ದ ಸ್ಟೆಪ್ ಒನ್ ಏನು ಅಂದರೆ ಫೈಂಡ್ ದ ಸೆಂಟರ್ ಟು ಸೆಂಟರ್ ಲೆಂತ್ ಆಫ್ ವಾಲ್ಸ್. ಸೊ ಈ ಪ್ರಾಬ್ಲಮಲ್ಲಿ ಲಾಂಗ್ ವಾಲ್ಸ್ನ 30 ಸೆಂಟಿಮೀಟರ್ ಆಗಿ ತೊಗೊಂಡಿದ್ದಾರೆ, ಮತ್ತು ಶಾರ್ಟ್ ವಾಲ್ಸ್ ಅಥವಾ ಪಾರ್ಟಿಷನ್ ವಾಲ್ಸ್ನ 20 ಸೆಂಟಿಮೀಟರ್ಸ್ ಅಂತ ತೊಗೊಂಡಿದ್ದಾರೆ. ಸೊ ನಾವು ಇವಾಗ ಬಿಲ್ಡಿಂಗ್ ಪ್ಲ್ಯಾನ್ನ ನೋಡೋಣ. L1 ಮತ್ತು L2ನ 30 ಸೆಂಟಿಮೀಟರ್ ವಾಲ್ ಮೇನ್ ವಾಲ್ಸ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್ ಕಮಿಂಗ್ ಟು ದ ಬಿಲ್ಡಿಂಗ್ ಪ್ಲ್ಯಾನ್. L1 is along the shorter side and L2 is along the longer side. ಮೇನ್ ವಾಲ್ಸ್ ನೋಡೋಣ. ಸೊ ಫಸ್ಟು ಮೇನ್ ವಾಲ್ 0.3, 30 ಸೆಂಟಿಮೀಟರ್ ವಾಲ್ ಮೀಟರ್ಸಿಗೆ ಕನ್ವರ್ಟ್ ಮಾಡಿದಾಗ 0.3 ಆಗುತ್ತೆ. 0.3 ಡಿವೈಡೆಡ್ ಬೈ 2 ಪ್ಲಸ್ 3 ಮೀಟರ್ಸ್ ಪ್ಲಸ್ ಸೊ ಇವಾಗ ಇಲ್ಲಿ ಲಿವಿಂಗ್ ರೂಮ್ನ ಕನ್ಸಿಡರ್ ಮಾಡಿದಾಗ ಈ ವಾಲ್ ಬಂದು 0.3, ಅದನ್ನು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ತೊಗೊಂಡಾಗ ಡಿವೈಡೆಡ್ ಬೈ 2 ಆಗುತ್ತೆ. 0.3 ಡಿವೈಡೆಡ್ ಬೈ 2 ಪ್ಲಸ್ 3 ಮೀಟರ್ ಲೆಂತ್ ಆಫ್ ಲಿವಿಂಗ್ ಹಾಲ್ ಪ್ಲಸ್ 0.2 ಡಿವೈಡೆಡ್ ಬೈ 2 ಇದು ಪಾರ್ಟಿಷನ್ ವಾಲ್ ಪ್ಲಸ್ 3 ಮೀಟರ್ಸ್ ಪ್ಲಸ್ 0.3 ಡಿವೈಡೆಡ್ ಬೈ 2. ಸೊ ನಮಗೆ L1 ಏನು ಸಿಕ್ತು 6.5 ಮೀಟರ್ಸ್. ಅಲಾಂಗ್ ದ ಲಾಂಗರ್ ಸೈಡ್ ಹೋದಾಗ, ಲಾಂಗರ್ ಲೆಂತ್ ಹೋದಾಗ ಅದು L2 ಆಗುತ್ತೆ. ಫಸ್ಟ್ ಒನ್ ಫ್ರಮ್ WC ಅದ್ರ ಮೇಲಿರೋ ವಾಲ್ ತೊಗೊಂಡಾಗ 0.3 ಡಿವೈಡೆಡ್ ಬೈ 2 ಪ್ಲಸ್ 2.1 ಪ್ಲಸ್ 0.2 ಡಿವೈಡೆಡ್ ಬೈ 2 ಪ್ಲಸ್ 3.6 ಪ್ಲಸ್ 0.2 ಡಿವೈಡೆಡ್ ಬೈ 2 ಪ್ಲಸ್ 2.3 ಅಂತ ಡೈರೆಕ್ಟಾಗಿ ತೊಗೊಳ್ಳೋಣ ರೇರ್ ವಿಂಡೋದನ್ನ. ಅದಾದಮೇಲೆ ಈ ಮೇನ್ ವಾಲ್ 0.3 ಡಿವೈಡೆಡ್ ಬೈ 2. ಸೊ ನಮಗೆ L2 8.7 ಮೀಟರ್ ಸಿಕ್ಕಿದೆ. ಟೋಟಲ್ ಲೆಂತ್ ಬಂದು 2 ಟೈಮ್ಸ್ ಆಫ್ L1 ಪ್ಲಸ್ 2 ಟೈಮ್ಸ್ ಆಫ್ L2. 2 ಟೈಮ್ಸ್ ಆಫ್ L1 ಮತ್ತು L2 2 ಅಂತ ಯಾಕೆ ತೊಗೊಂಡಿದ್ದಾರೆ ಅಂದರೆ 2 ನಂಬರ್ ಆಫ್ ಶಾರ್ಟ್ ವಾಲ್ಸ್ ಮತ್ತು 2 ನಂಬರ್ ಆಫ್ ಲಾಂಗ್ ವಾಲ್ಸ್ ಇದೆ. ಸೊ ನಮಗೆ ಇವಾಗೇನು ಸಿಕ್ತು, ಟೋಟಲ್ ಸೆಂಟರ್ ಲೈನ್ ಲೆಂತ್ ಇಸ್ ಈಕ್ವಲ್ ಟು 30.4. ಅದೇ ಥರ ನಾವು 20 ಸೆಂಟಿಮೀಟರ್ ಪಾರ್ಟಿಷನ್ ವಾಲ್ಸಿಗೆ ನೋಡೋಣ. ವಾಲ್ ಬಿಟ್ವೀನ್ ಕಿಚನ್ ಆ್ಯಂಡ್ ರೇರ್ ವರಂಡಾ ತೊಗೊಂಡಾಗ ಇಲ್ಲಿ ಕಿಚನ್ ಇಂದ ಈ ಕಡೆ ಒಂದು ಲಾಂಗ್ ವಾಲ್ ಇದೆ. ಸೊ 0.3 ಡಿವೈಡೆಡ್ ಬೈ 2 ಪ್ಲಸ್ 2.3 ಪ್ಲಸ್ 0.2 ಡಿವೈಡೆಡ್ ಬೈ 2 2.55 ಬಂತು. ನೆಕ್ಸ್ಟ್ ವಾಲ್ ಬಿಟ್ವೀನ್ ರೇರ್ ವರಂಡಾ ಮತ್ತು WC ಆರ್ ಬಾತ್ ತೊಗೊಂಡಾಗ 0.3 ಡಿವೈಡೆಡ್ ಬೈ 2 ಪ್ಲಸ್ 0.9 0.3 ಡಿವೈಡೆಡ್ ಬೈ 2 ಪ್ಲಸ್ 0.9
ಪ್ಲಸ್ ಈ ಪಾರ್ಟಿಷನ್ ವಾಲ್ 0.2 ಡಿವೈಡೆಡ್ ಬೈ 2 ಪ್ಲಸ್ 1.2 ಪ್ಲಸ್ 1.2 ಪ್ಲಸ್ 0.2 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೇನು ಸಿಗುತ್ತೆ 2.55 ಸಿಗುತ್ತೆ. ನೆಕ್ಸ್ಟ್ ವಾಲ್ ಆಫ್ WC ಆರ್ ಬಾತ್ 0.2 ಡಿವೈಡೆಡ್ ಬೈ 2 WC ಆರ್ ಬಾತ್ 0.2 ಡಿವೈಡೆಡ್ ಬೈ 2 ಮತ್ತು ಪ್ಲಸ್ 1.5 ಪ್ಲಸ್ 0.3 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 1.75 ಸಿಗುತ್ತೆ. ವಾಲ್ ಆಫ್ ಕಿಚನ್, ರೇರ್ ವರಂಡಾ, ಬಾತ್ ಆರ್ ಬೆಡ್ ಆ್ಯಂಡ್ ಲಿವಿಂಗ್ ಇದಿಷ್ಟನ್ನು ನಾವು L1 30 ಸೆಂಟಿಮೀಟರ್ ವಾಲ್ಸ್ ಮೇನ್ ವಾಲ್ಸಲ್ಲಿ L1 ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಅದು 6.5 ಬಂದಿತ್ತು. ಸೊ ಆ ವಾಲ್ಸ್ ಏನಾಗುತ್ತೆ, ವಾಲ್ ಆಫ್ ಕಿಚನ್, ರೇರ್ ವರಂಡಾ, ಬಾತ್ ಆರ್ ಬೆಡ್ ಆ್ಯಂಡ್ ಲಿವಿಂಗ್ ಅಂತ ಬಂದಿದೆಯಲ್ಲ, ಸೊ ಅದನ್ನು L1 ಅಂತ ತೊಗೊಳ್ಬೇಕು. ನೆಕ್ಸ್ಟ್ ವಾಲ್ ಆಫ್ ಬೆಡ್ರೂಮ್ ಆರ್ ವರಂಡಾ, ವಾಲ್ ಆಫ್ ಬೆಡ್ರೂಮ್ ಆರ್ ವರಂಡಾ ತೊಗೊಂಡಾಗ ಬೆಡ್ರೂಮ್ ಆರ್ ವರಂಡಾ ತೊಗೊಂಡಾಗ 0.2 ಡಿವೈಡೆಡ್ ಬೈ 2 0.2 divided by 2 plus 3 meters plus 0.3 divided by 2 3.25 meters. Next, wall of living bedroom or veranda, wall of living bedroom or veranda ಅದನ್ನು ತಗೊಂಡಾಗ 0.2 divided by 2 plus 5.2 plus 0.3 divided by 2 so 5.451. ಸೊ ನಾವು ಇದನ್ನೆಲ್ಲ ಸಮ್ ಮಾಡಿದಾಗ ಈ ಕ್ಯಾಲ್ಕುಲೇಷನ್ಸ್ನೆಲ್ಲ ಈ ಪಾರ್ಟಿಷನ್ ವಾಲ್ ಕ್ಯಾಲ್ಕುಲೇಷನ್ಸ್ನೆಲ್ಲ ಸಮ್ ಮಾಡಿದಾಗ ನಮಗೇನು ಸಿಗುತ್ತೆ 22.05 ಮೀಟರ್ಸ್ ಸಿಗುತ್ತೆ. ಸೊ ನಮ್ಗೆ ಇವಾಗ 30 ಸೆಂಟಿಮೀಟರ್ ಮೇನ್ ವಾಲ್ಸು, 20 ಸೆಂಟಿಮೀಟರ್ ಪಾರ್ಟಿಷನ್ ವಾಲ್ಸ್ದು ಸೆಂಟರ್ ಟು ಸೆಂಟರ್ ಲೆಂತ್ ಸಿಕ್ಕಾಯಿತು. ನೆಕ್ಸ್ಟ್ ಕಮಿಂಗ್ ಟು ದ ಜಂಕ್ಷನ್ಸ್. ಸೊ ಈಗ ಜಂಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. 20 ಸೆಂಟಿಮೀಟರ್ ಟು 30 ಸೆಂಟಿಮೀಟರ್ ವಾಲ್ಸ್ ಎಷ್ಟಿದ್ದಾವೆ, ನಾನು ನಿಮ್ಮ ಜಂಕ್ಷನ್ ತೋರಿಸ್ದೆ. ಈಗ ಎಷ್ಟಿದ್ದಾವೆ, 7 ನಂಬರ್ಸ್. 20 ಸೆಂಟಿಮೀಟರ್ ಟು 20 ಸೆಂಟಿಮೀಟರ್ ವಾಲ್ಸ್ ಎಷ್ಟಿದ್ದಾವೆ, ಅದು ಬಂದು 5 ನಂಬರ್ಸ್. ಆಫ್ಟರ್ ದ ಕ್ಯಾಲ್ಕುಲೇಷನ್ ಆಫ್ ಜಂಕ್ಷನ್ಸ್ ನಾವು ಸ್ಟೆಪ್ 3ಗೆ ಬರೋಣ. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಕ್ವಾಂಟಿಟಿ. ಕ್ಯಾಲ್ಕುಲೇಷನ್ ಆಫ್ ಕ್ವಾಂಟಿಟಿಲಿ ನಮ್ಮ ಮೊದಲನೇ ಸ್ಟೆಪ್ ಬಂದು ಅರ್ತ್ ವರ್ಕ್ ಎಕ್ಸ್ಕವೇಷನ್ ಫಾರ್ 30 ಸೆಂಟಿಮೀಟರ್ ವಾಲ್ಸ್. 30 ಸೆಂಟಿಮೀಟರ್ ವಾಲ್ಸ್ಗೆ ನೀವು ಅರ್ತ್ ವರ್ಕ್ ಎಕ್ಸ್ಕವೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ LBD ಮೂರನ್ನು ತೊಗೊಬೇಕಾಗುತ್ತೆ. ಸೊ ನಿಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಅರ್ತ್ ವರ್ಕ್ ಎಕ್ಸ್ಕವೇಷನಲ್ಲಿ ಫೌಂಡೇಶನ್ ಕಾಂಕ್ರೀಟಲ್ಲಿ ನಿಮ್ಮ ಬೆಡ್ ವಿಡ್ತ್ ಬಂದು 0.8 ಮೀಟರ್ಸ್ ಕೊಟ್ಟಿದ್ದಾರೆ, ಡೆಪ್ತ್ ಬಂದು 0.2 ಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ಅದನ್ನು ಇಲ್ಲಿ ಹಾಕ್ಕೊಂಡಾಗ ಏನು ಬರುತ್ತೆ, 30.4 ಬಂದು ನಿಮ್ಮ ಸೆಂಟರ್ ಟು ಸೆಂಟರ್ ಲೈನ್ ಲೆಂತ್. ಸೆಂಟರ್ ಟು ಸೆಂಟರ್ ಲೈನ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 30.4 ಬರುತ್ತೆ. ಇಲ್ಲಿ 30.4 ಇಂಟು ಬ್ರೆಡ್ತ್ 0.80 ಇಂಟು ಡೆಪ್ತ್ 1 ಮೀಟರ್ಸ್ ಇಸ್ ಈಕ್ವಲ್ ಟು 24.32. ಫಾರ್ 20 ಸೆಂಟಿಮೀಟರ್ ವಾಲ್ಸ್ಗೆ ನೀವು ಮಾಡಿದಾಗ ಅದಕ್ಕೆ ಒಂದು ಫಾರ್ಮುಲಾ ಇದೆ, ಕ್ಲಿಯರ್ ಲೆಂತ್ ಆರ್ ಸೆಂಟರ್ ಲೆಂತ್ ಮೈನಸ್ N1 ಇಂಟು B1/2 ಮೈನಸ್ N2 ಇಂಟು B2/2. B1 B2 ಆರ್ ದ ಬ್ರೆಡ್ಸ್, N1 ಆ್ಯಂಡ್ N2 ನಂಬರ್ ಆಫ್ ಜಂಕ್ಷನ್ಸ್ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದು. N1 ಬಂದು 7, N2 ಬಂದು 5, B1 ಮತ್ತು B2 ಬೋತ್ ಆರ್ ಸೇಮ್ 0.8. ಇಷ್ಟನ್ನು ನಾವು ಈ ಫಾರ್ಮುಲಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ CL ಬಂದು ಸೆಂಟರ್ ಲೆಂತ್ 22.05 ಇಲ್ಲಿದೆ. ಸೊ ಅದನ್ನು ಇಲ್ಲಿ ಹಾಕಿದಾಗ ನಿಮಗೆ ಸಿಗೋವಂಥ ವ್ಯಾಲ್ಯೂ 17.25. ಸೊ ಒನ್ ನಂಬರ್ ಇಂಟು 17.25 ಇಂಟು 0.8 ಇಂಟು 1 ಮೀಟರ್ ಡೆಪ್ತ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆವಾಗ ನಮ್ಗೆ ಸಿಗೋವಂಥ ವ್ಯಾಲ್ಯೂ 13.80. ಸೊ ಫೌಂಡೇಶನ್ ಆಫ್ 20 ಸೆಂಟಿಮೀಟರ್ ಆ್ಯಂಡ್ 30 ಸೆಂಟಿಮೀಟರ್ ವಾಲ್ಸ್ ಆರ್ ಸೇಮ್. ಎರಡರದ್ದು ಫೌಂಡೇಶನ್ ಸೇಮ್ ಇರೋದ್ರಿಂದ B1 ಇಸ್ ಈಕ್ವಲ್ ಟು B2. ಸೊ ಟೋಟಲ್ ಲೆಂತ್ ಎಷ್ಟು ಸಿಗುತ್ತೆ ನಮಗೆ, 38.12 ಮೆಟ್ರಿಕ್ ಕ್ಯೂಬ್. ನಮ್ಮ ಅರ್ತ್ ವರ್ಕ್ ಎಕ್ಸ್ಕವೇಷನ್ನು 38.12 ಮೆಟ್ರಿಕ್ ಕ್ಯೂಬ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ PCC ಬೆಡ್ ಕಾಂಕ್ರೀಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ 30 ಸೆಂಟಿಮೀಟರ್ ವಾಲ್ಸ್ ನಾವು ಗಿವನ್ ಏನು ಕೊಟ್ಟಿದ್ದಾರೆ ನೋಡೋಣ ಕ್ವಶನಲ್ಲಿ. ಫೌಂಡೇಶನ್ SS ಮೇಸನ್ರಿ, ಸೈಜ್ ಸ್ಟೋನ್ ಮೇಸನ್ರಿಗೆ ನಿಮ್ಮ ವಿಡ್ತ್ 0.5, ಡೆಪ್ತ್ ಬಂದು 0.8 ಫಾರ್ 30 ಸೆಂಟಿಮೀಟರ್ ವಾಲ್ಸ್. 1 ನಂಬರ್ ಇಂಟು ಕ್ಲಿಯರ್ ಲೆಂತ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗೆ
30.4 ಇಂಟು 0.8 ಇಂಟು 0.2. 0.8 ಅನ್ನೋದು ಬ್ರೆಡ್ತ್, 0.2 ಡೆಪ್ತ್. ಕ್ವಶನಲ್ಲಿ ಕೊಟ್ಟಿದ್ದಾರೆ. 4.86 ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ. ಫಾರ್ 20 ಸೆಂಟಿಮೀಟರ್ ವಾಲ್ಸ್ 1 ನಂಬರ್ ಇಂಟು 17.25. 17.25 ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಸಿಕ್ಕಿದೆ 20 ಸೆಂಟಿಮೀಟರ್ ವಾಲ್ದು 17.25. ಈ 17.25ನ ಇಲ್ಲಿ ಹಾಕ್ಕೊಂಡಿದ್ದೀವಿ. ಲೆಂತ್ ಇಂಟು 0.8 ಇಸ್ ಬ್ರೆಡ್ತ್, 0.2 ಇಸ್ ಡೆಪ್ತ್. ಇದೆರಡು ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ 2.76 ಸಿಕ್ತು ನಿಮಗೆ ಆನ್ಸರ್. ಸೊ ಅದನ್ನು ಟೋಟಲ್ ಮಾಡಿದಾಗ 7.62 ಮೆಟ್ರಿಕ್ ಕ್ಯೂಬ್ ಆಯಿತು. ದಟ್ ಈಸ್ ದ ವ್ಯಾಲ್ಯೂ ಫಾರ್ PCC ಬೆಡ್ ಕಾಂಕ್ರೀಟ್ ಆಫ್ ದ ರೇಷಿಯೋ 1:4:8. ಸೊ ಥರ್ಡ್ ಸ್ಟೆಪ್ಗೆ ಬರೋಣ. ಥರ್ಡ್ ಸ್ಟೆಪ್ ಏನು ಅಂದರೆ ಸೈಜ್ ಸ್ಟೋನ್ ಮೇಸನ್ರಿ ಇನ್ ಕಾಂಕ್ರೀಟ್ ಮಿಕ್ಸ್ ಆಫ್ 1:6. ಫಾರ್ ಫೌಂಡೇಶನ್ ಕೋರ್ಸ್ ಬಿಲೋ ಗ್ರೌಂಡ್ ಲೆವೆಲ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಗಿವನ್ ಡೇಟಾ. ಬೇಸ್ಮೆಂಟ್ಗೆ ವಿಡ್ತ್ ಬಂದು 0.4, ಡೆಪ್ತ್ ಬಂದು 0.15. ಎಕ್ಸ್ಟರ್ನಲ್ ವಾಲ್ಸ್ ಆರ್ 30 ಸೆಂಟಿಮೀಟರ್ ಥಿಕ್, ಪಾರ್ಟಿಷನ್ ವಾಲ್ಸ್ ಆರ್ 20 ಸೆಂಟಿಮೀಟರ್ ಥಿಕ್. ಇದು ನಿಮಗೆ ಗೊತ್ತು ಮುಂಚೆನೆ. ಸೊ ವಿಡ್ತ್ ಬಂದು 0.4, ಡೆಪ್ತ್ ಬಂದು 0.15. ಸೊ ಬಿಲೋ ಗ್ರೌಂಡ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡಿದಾಗ 30.4 ಇಸ್ ಸೆಂಟರ್ ಲೆಂತ್ ಇಂಟು 0.50 ಇಂಟು 0.8. ಡೆಪ್ತ್ ಸೇಮ್ ಇದೆ 0.8. ಬ್ರೆಡ್ತ್ ಬಂದು 0.50 ಇಸ್ ಈಕ್ವಲ್ ಟು 12.16 ಬರುತ್ತೆ. ಫಾರ್ 20 ಸೆಂಟಿಮೀಟರ್ ವಾಲ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಲೆಂತು, ಇದಕ್ಕೆ ಫಾರ್ಮುಲಾ ಇದೆ ನಾನು ಮೊದಲೇ ಹೇಳ್ದಾಗೆ. ಸೆಂಟರ್ ಲೆಂತ್ ಮೈನಸ್ N1 ಇಂಟು B1/2 ಮೈನಸ್ N2 ಇಂಟು B2/2. ಇದನ್ನು ನಾವು ಮಾಡಿಕೊಂಡಾಗ ನಿಮಗೆ ಸೆಂಟರ್ ಲೆಂತ್ ಗೊತ್ತು 22.05, N1 is 7, N2 is 5 ಆ್ಯಂಡ್ breadth is 0.5, 19.05 meters ಬರುತ್ತೆ. ಸೊ 1 meters ಇಂಟು 19.05 ಲೆಂತ್ ಇಂಟು 0.50 ಬ್ರೆಡ್ತ್, 0.80 ಡೆಪ್ತ್. ಇದನ್ನು ಮಾಡಿದಾಗ 7.62 ಬರುತ್ತೆ ನಿಮಗೆ. ಫಾರ್ ಬೇಸ್ಮೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಗಿವನ್ ಡೇಟಾ ಏನಿದೆ, ಫಾರ್ ಬೇಸ್ಮೆಂಟ್ ವಿಡ್ತ್ ಬಂದು 0.4 ಇದೆ, ಡೆಪ್ತ್ ಬಂದು 0.15 ಇದೆ. 4 ಇಸ್ ದ ಸೆಂಟರ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ ನೀವು. 1 ನಂಬರ್ ಇಂಟು 30.4 ಇಂಟು 0.40 ಇಂಟು 0.40. ಬ್ರೆಡ್ತ್ ಮತ್ತು ಡೆಪ್ತನ್ನ ಸೇಮ್ ಆಗಿ ತೊಗೊತಾ ಇದ್ದೀರಾ. 0.4, 0.15 ಯಾಕೆ ತೊಗೊಂಡಿಲ್ಲ ಅಂದರೆ ಅದು ಒಂದು ಹಾಫ್ ಆಫ್ ದ ಡಿಸ್ಟೆನ್ಸ್ ಅವ್ರು ಕೊಟ್ಟಿದ್ದಾರೆ ವಾಲ್ದನ್ನು, ಸೊ ಅದನ್ನು ತೊಗೊಳಂಗಿಲ್ಲ. ಡೆಪ್ತನ್ನು ನೀವು 0.40 ಅಂತ ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಅವಾಗೇನು ಬರುತ್ತೆ, 4.86 ಅಂತ ಬರುತ್ತೆ. 20 ಸೆಂಟಿಮೀಟರ್ ವಾಲ್ಸನ್ನು ತೊಗೊಂಡಾಗ ಸೇಮ್ ಫಾರ್ಮುಲಾ. ಸೆಂಟರ್ ಲೆಂತ್ ಮೈನಸ್ N1 ಇಂಟು B1/2, N2 ಇಂಟು B2/2. ಬ್ರೆಡ್ತ್ ಬಂದು 0.4, ಸೆಂಟರ್ ಲೆಂತ್ ಬಂದು 22.05. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಸಿಗೋಂಥ ವ್ಯಾಲ್ಯೂ 19.65 ಮೀಟರ್ಸ್. 19.65 ಮೀಟರ್ ಇಂಟು 0.4 ಇಂಟು 0.4 ಮಾಡಿದಾಗ 0.4 ಏನು ಬ್ರೆಡ್ತ್ ಮತ್ತು ಡೆಪ್ತ್ 3.14 ಸಿಗುತ್ತೆ. ಸೊ ನಿಮ್ಮ ಟೋಟಲ್ ಸೈಜ್ ಸ್ಟೋನ್ ಮೇಸನ್ರಿ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಅಂದರೆ 27.78 ಮೆಟ್ರಿಕ್ ಕ್ಯೂಬ್. ನೆಕ್ಸ್ಟ್ ಸ್ಟೆಪ್ ಎಸ್ ಪ್ಲಿಂತ್ ಕಾಂಕ್ರೀಟ್ಗೆ ನಿಮಗೆ ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ. ಪ್ಲಿಂತ್ ಕಾಂಕ್ರೀಟ್ಗೆ DPC ಬಂದು 1:2:4, ವಿಡ್ತ್ ಬಂದು 0.40, ಡೆಪ್ತ್ ಬಂದು 0.50 0.15. 30 ಸೆಂಟಿಮೀಟರ್ ವಾಲ್ಸ್ ನೀವು ಕನ್ಸಿಡರ್ ಮಾಡಿದಾಗ 1 ನಂಬರ್ ಇಂಟು 30.4 ಇಂಟು 0.40 ಇಂಟು 0.15. 0.40 ಬ್ರೆಡ್ತ್, 0.15 ಡೆಪ್ತ್. ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಸಿಗುವಂಥ ವ್ಯಾಲ್ಯೂ 1.824. 20 ಸೆಂಟಿಮೀಟರ್ ವಾಲ್ನ ನೀವು ತೊಗೊಂಡಾಗ 1 ನಂಬರ್ ಇಂಟು 19.65 ಸಿಕ್ಕಿದೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ. ಸೊ 19.65 ಇಂಟು 0.40 ಇಂಟು 0.15. ಇದೆರಡು ಕ್ವಶನಲ್ಲಿ ಕೊಟ್ಟಿದ್ದಾರೆ ಗಿವನ್ ಡೇಟಾ. ಸೊ 1.179 ಬಂತು ನಿಮಗೆ ಆನ್ಸರ್. ಟೋಟಲ್ ಮಾಡಿದಾಗ 3 ಮೀಟರ್ ಕ್ಯೂಬ್ ಬಂತು ನಿಮ್ಮ ಪ್ಲಿಂತ್ ಕಾಂಕ್ರೀಟ್. ನೆಕ್ಸ್ಟ್ ಇಸ್ ಅರ್ತ್ ಫಿಲ್ಲಿಂಗಲ್ಲಿ ಫಸ್ಟ್ ಒನ್ ಫೌಂಡೇಶನ್ ಟ್ರೆಂಚಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ. Q is equal to 1/5 of the excavation data or quantity. ಎಕ್ಸ್ಕವೇಷನ್ ಕ್ವಾಂಟಿಟಿ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. 38.12 ಬಂತು. ಸೊ ಈ 38.12ನ 1/5 ಆಫ್ ದ ಎಕ್ಸ್ಕವೇಷನ್ ಕ್ವಾಂಟಿಟಿ. 1/5 ಆಫ್ 38.12 is 7.62.
7.62 ಬಂತು ನಿಮಗೆ ಇವಾಗ ಫೌಂಡೇಶನ್ ಟ್ರೆಂಚಸ್. ನೆಕ್ಸ್ಟ್ ಇಸ್ ಫಾರ್ ಪ್ಲಿಂತ್ಗೆ ನೀವು ಅರ್ತ್ ಫಿಲ್ಲಿಂಗ್ ಎಷ್ಟು ಮಾಡಬೇಕು ಅಂದರೆ, ಸೊ ಇದಕ್ಕೆ ಫಾರ್ಮುಲಾ ಇದೆ. ಲೆಂತ್ ಇಸ್ ಈಕ್ವಲ್ ಟು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಮೈನಸ್ 0.4/2 ಮೈನಸ್ 0.4/2. ಈ 0.4 ಏನು ಅಂದರೆ ಬ್ರೆಡ್ತ್ B1 ಆ್ಯಂಡ್ B2. ಬ್ರೆಡ್ತ್ ನಮಗೆ ಪ್ಲಿಂತ್ಗೆ ಎಷ್ಟು 0.4 ಅಂತ ತೊಗೊಂಡಿದ್ದೀವಿ ನಾವು, ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಲಿವಿಂಗ್ ರೂಮ್ನ ಒಂದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದೇ ಥರ ನೀವೆಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಸೆಂಟರ್ ಟು ಸೆಂಟರ್ ಲೆಂತನ್ನು. L/B ಅಲ್ವಾ. ಸೊ ಲೆಂತ್ ಮತ್ತು ಬ್ರೆಡ್ತನ್ನು ನಾವು ಇವಾಗ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ನ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತೋರಿಸೋಣ. ಲೆಂತ್ ಆಫ್ ಲಿವಿಂಗ್ ರೂಮ್ ಆ್ಯಂಡ್ ಬ್ರೆಡ್ತ್ ಆಫ್ ಲಿವಿಂಗ್ ರೂಮ್ 3.25 ಮೈನಸ್ 0.4/2 ಮೈನಸ್ 0.4/2 ಮಾಡಿದಾಗ 2.85 ಸಿಗುತ್ತೆ. ಸೊ ದಟ್ ಈಸ್ ದ ಲೆಂತ್. ಬ್ರೆಡ್ತ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಇದು ಇವಾಗ ನಾನು ಲೆಫ್ಟ್ ಸೈಡಿಂದ ಬರ್ತಾ ಇದ್ದೀನಿ, ಟುವರ್ಡ್ಸ್ ಮೈ ಲೆಫ್ಟ್. 0.3/2 ಪ್ಲಸ್ 5.2 ಪ್ಲಸ್ 0.2/2 ಮಾಡಿದಾಗ ನಮಗೆ ಸಿಗುವಂಥ ವ್ಯಾಲ್ಯೂ 5.45. 5.45ನ ವ್ಯಾಲ್ಯೂನ ನಾವು ಇವಾಗ ಬ್ರೆಡ್ತ್ಗೆ ನಾವು ಹಾಕ್ಕೊಂಡಾಗ ನಮಗೆ ಸಿಗುವಂಥ ವ್ಯಾಲ್ಯೂ ಎಷ್ಟು 5.05. 5.05 ಇಲ್ಲಿದೆ ನೋಡಿ ಕ್ಯಾಲ್ಕುಲೇಷನ್ನು 5.05. ಸೊ ಇವಾಗ ನಮಗೆ ಎಲ್ಲು ಮತ್ತು ಬಿ ಸಿಕ್ತು ಲಿವಿಂಗ್ ಏರಿಯಾದು. ಲೆಂತ್ ಎಷ್ಟು ಇವಾಗ 2.85 ಇಂಟು 5.05 ಇಸ್ ದ ಬ್ರೆಡ್ತ್. ಡೆಪ್ತ್ ಬಂದು 0.55. ನಿಮಗೆ ಅದನ್ನು ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಸಿಗುವಂಥ ವ್ಯಾಲ್ಯೂ 7.92. ಸಿಮಿಲರ್ಲಿ ಇವಾಗ ಡೆಪ್ತ್ ಕ್ಯಾಲ್ಕುಲೇಷನ್ ಇಲ್ಲಿ ತೋರಿಸಿದ್ದಾರೆ ನೋಡಿ. ಪ್ಲಿಂತ್ ಕಾಂಕ್ರೀಟ್ ಪ್ಲಸ್ ಬೇಸ್ಮೆಂಟ್ ಹೈಟ್. ಪ್ಲಿಂತ್ ಕಾಂಕ್ರೀಟ್ ಎಷ್ಟು 0.15 ಪ್ಲಸ್ ಬೇಸ್ಮೆಂಟ್ ಹೈಟ್ ಎಷ್ಟು 0.40. ಅದು ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಸಿಗುವಂಥ ವ್ಯಾಲ್ಯೂ 0.55 ಮೀಟರ್ಸ್. ಅದೇ 0.55 ಮೀಟರ್ಸ್ನ ನೀವು ಇಲ್ಲಿ ಲಿವಿಂಗ್ ರೂಮ್ ಕ್ಯಾಲ್ಕುಲೇಷನ್ ಎಲ್ಲ ಹಾಕ್ಕೊಂಡಿರೋದು. ಸೊ ಇದೇ ಥರ ನೀವು ಕಿಚನ್ಗೆ, ರೇರ್ ವರಾಂಡಾಗೆ, ವಿಯರ್ ಕೋರ್ಸ್ಗೆ, ಬಾತ್ಗೆ, ಬೆಡ್ರೂಮ್ಗೆ, ವರಾಂಡಾಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಲೆಂತನ್ನು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬ್ರೆಡ್ತನ್ನು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಪ್ತು ಇದು ಎಲ್ಲದಕ್ಕೂ ಕಾಮನ್ನು 0.55 ಮೀಟರ್ಸ್ ಬರುತ್ತೆ. ಸೊ ಅದೇ ಥರ ನಾನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲೆಲ್ಲ ಬರ್ತಿದ್ದೀನಿ ಡೇಟನ ನೋಡಿ. ಕಿಚನ್ಗೆ 1.95 ಬರುತ್ತೆ. ವರಾಂಡಾಗೆ, ರೇರ್ ವರಾಂಡಾಗೆ 2.72 ಬರುತ್ತೆ. ವೇರ್ ಕೋರ್ಸ್ ಆರ್ ಬಾತ್ಗೆ 0.56, ಬಾತ್ಗೆ 0.74 ಮೀಟರ್ಸ್, ಬೆಡ್ರೂಮ್ಗೆ 5.33 ಮೀಟರ್ಸ್, ವರಾಂಡಾಗೆ 3.06 ಮೀಟರ್ಸ್. ಸೊ ಇವಾಗ ಟೋಟಲ್ ಮಾಡಿದಾಗ ನನಗೆ ಸಿಗುವಂಥ ವ್ಯಾಲ್ಯೂ 29.90 ಮೆಟ್ರಿಕ್ ಕ್ಯೂಬ್. ಇದು ಯಾವುದಕ್ಕಾಯಿತು, ನಂದು ಅರ್ತ್ ಫಿಲ್ಲಿಂಗ್ ಆಯಿತು. ಸೊ ಮೈ ಅರ್ತ್ ಫಿಲ್ಲಿಂಗ್ ಇಸ್ 29.90 ಮೆಟ್ರಿಕ್ ಕ್ಯೂಬ್. ನೆಕ್ಸ್ಟ್ ಕಮಿಂಗ್ ಟು 6th ಸ್ಟೆಪ್, ಬ್ರಿಕ್ ಮೇಸನ್ರಿ ಆಫ್ 1:6 ರೇಷಿಯೋ. ಬ್ರಿಕ್ ಮೇಸನ್ರಿ 30 ಸೆಂಟಿಮೀಟರ್ ವಾಲ್ಸ್. ಲೆಂತ್ ಬಂದು ಫಸ್ಟ್ 1 ನಂಬರ್ ಇಂಟು 30.4 ಲೆಂತ್ ಇಂಟು 0.30 ಮೇನ್ ವಾಲ್ ಇರೋದ್ರಿಂದ ಬ್ರೆಡ್ತ್ 0.30. ಹೈಟ್ ಬಂದು 3.5. ಅಪ್ ಟು ಲಿಂಟಲ್ ಲೆವೆಲ್ ನೀವು ಸೆಕ್ಷನಲ್ಲೇ ಕೊಟ್ಟಿದ್ದಾರೆ. ಸೆಕ್ಷನ್ ನೋಡ್ಕೊಳ್ಳಿ. ಅಪ್ ಟು ಲಿಂಟಲ್ ಲೆವೆಲ್ ನಿಮ್ಮ ಹೈಟ್ ಬಂದು 3.5 ಮೀಟರ್ಸ್ ಇರುತ್ತೆ. ಅಬೋವ್ ಲಿಂಟಲ್ ಲೆವೆಲ್ ನಿಮ್ಮ ಹೈಟ್ ಬಂದು 0.575 ಮೀಟರ್ಸ್ ಇರುತ್ತೆ. ಅದಕ್ಕೆ 3.5 ಮೀಟರ್ಸ್ ಹೈಟ್ ಅಂತ ಹಾಕೊಂಡಿದ್ದಾರೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 31.92 ಮೀಟರ್ಸ್ ಸಿಗುತ್ತೆ. 20 ಸೆಂಟಿಮೀಟರ್ ವಾಲ್ಸ್ಗೆ ಲೆಂತ್ ಫೈಂಡ್ ಔಟ್ ಮಾಡಿದಾಗ B1 is 0.30 ಆ್ಯಂಡ್ B2 is 0.20. ಲೆಂತ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಾನು ಮೊದಲೇ ಹೇಳ್ದಾಗೆ ಸೆಂಟರ್ ಲೆಂತ್ ಮೈನಸ್ N1 ಇಂಟು B1/2 ಮೈನಸ್ N2 ಇಂಟು B2/2. 1 ನಂಬರ್ ಇಂಟು ಲೆಂತ್ ಇಸ್ 20.5. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ನೀವು. 5 ಇಂಟು 0.20 ಬ್ರೆಡ್ತ್ ಇಂಟು 3.5 ಮೀಟರ್ಸ್ ಹೈಟ್ ಮಾಡಿದಾಗ 14.35 ಬರುತ್ತೆ. ಅದು ಮೇನ್ ವಾಲ್ಸ್ಗಾಯಿತು. ಮೇನ್ ವಾಲ್ಸು ಮತ್ತು ಪಾರ್ಟಿಷನ್ ವಾಲ್ಸ್. ಪ್ಯಾರಾಪಿಟ್ ವಾಲ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ L1 ಬಂದು 6.8. ನೋಡಿ L1 ಈ ಡಿಸ್ಟೆನ್ಸನ್ನು ನೀವು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಅದು 6.8 ಬರುತ್ತೆ. ಮತ್ತು L2ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ನಿಮಗೆ 9 ಮೀಟರ್ಸ್ ಸಿಗುತ್ತೆ. ಸೊ ಅದನ್ನು ನಾನು ಇವಾಗ ಬ್ರೆಡ್ತ್ 0.1/2 ಮೈನಸ್ 0.1/2 ಅಂತ ತೊಗೊತಾ ಇದ್ದೀನಿ. ಬ್ರೆಡ್ತ್ 0.1 ಮೀಟರ್ಸ್ ಅಂತ ತೊಗೊಂಡಿರ್ತೀನಿ, ನಾನು ಅಸ್ಯೂಮ್ ಮಾಡ್ಕೊಂಡಿರ್ತೀನಿ. ಸೊ ಅದನ್ನು ಮಾಡಿದಾಗ ನಿಮಗೆ L1 6.7 ಮೀಟರ್ಸ್ ಮತ್ತು L2 8.9 ಮೀಟರ್ಸ್ ಅಂತ ಸಿಗುತ್ತೆ. ಸೊ L is equal to ಇವಾಗ ಟೋಟಲ್ ಲೆಂತ್ is equal to 2 times of 6.7 ಪ್ಲಸ್ 2 times of 8.9. 2 times of L1 ಅಂತ ಏನಕ್ಕೆ ತೊಗೊತೀವಿ ಅಂದರೆ L1 ಅನ್ನೋದು 2 ವಾಲ್ ಇದೆ, L2 ಅನ್ನೋದು 2 ವಾಲ್ ಇದೆ. ಸೊ 2 times ತೊಗೊತೀವಿ.
2 times of 6.7 plus 2 times of 8.9 is equal to 31.2 meters per. So one number into 31.2 meters into breadth is 0.10 meters into depth. ನಾನು ನಿಮ್ಗೆ ಹೇಳಿದೆ ಲಿಂಟಲ್ ಲೆವೆಲ್ ಮೇಲಿಂದ ಬರುವಂಥ ಹೈಟು 0.75 ಮೀಟರ್ಸ್ ಅಂತ ನಿಮಗೆ ಸೆಕ್ಷನಲ್ಲಿ ತೋರಿಸ್ತೆ. ಸೊ ಅದನ್ನು ಇಲ್ಲಿ ತೊಗೊಂಡಿದ್ದಾರೆ 2.34 ಮೀಟರ್ಸ್ ಬಂತು. ಸೊ ನಮ್ಮ ಗ್ರಾಸ್ ಕ್ವಾಂಟಿಟಿ ಬಂದು 31.92 ಪ್ಲಸ್ 14.35 ಪ್ಲಸ್ 2.34 ಮಾಡಿದಾಗ 48.61 ಮೆಟ್ರಿಕ್ ಕ್ಯೂಬ್ ನಮ್ಮ ಗ್ರಾಸ್ ಕ್ವಾಂಟಿಟಿ ಫಾರ್ ಬ್ರಿಕ್ ಮೇಸನ್ರಿ. ಇದರಲ್ಲಿ ಡಿಡಕ್ಷನ್ಸ್ ತೋರಿಸ್ಬೇಕು ಫಾರ್ ಓಪನಿಂಗ್ಸ್, ಡೋರ್ಸು, ವಿಂಡೋಸು, ವೆಂಟಿಲೇಟರ್ಸು, ಇದಕ್ಕೆಲ್ಲ ಓಪನಿಂಗ್ಸ್ಗೆ ನಾವು ಅದನ್ನು ಡಿಡಕ್ಷನ್ ಅಂತ ತೋರಿಸ್ಬೇಕು. ಡಿಡಕ್ಷನ್ಸಲ್ಲಿ ಡೋರ್ ಡೈಮೆನ್ಷನು, ವಿಂಡೋ ಡೈಮೆನ್ಷನ್ ಮತ್ತು ವೆಂಟಿಲೇಟರ್ ಡೈಮೆನ್ಷನನ್ನು ನಾವಿಲ್ಲಿ ಶೆಡ್ಯೂಲ್ ಆಫ್ ಓಪನಿಂಗ್ಸ್ ಅಂತ ಇರುತ್ತೆ ಒಂದು ಟೇಬಲ್ಲು, ಅದರಲ್ಲಿ ಕೊಟ್ಟಿರ್ತೀವಿ. ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ಡೋರ್ ಸೈಜ್ ಬಂದು 0.9 ಮೀಟರ್ಸ್ ಇಂಟು 2.1 ಮೀಟರ್, D1 ಸೈಜ್ ಬಂದು 0.75 ಇಂಟು 2 ಮೀಟರ್ಸ್, ವಿಂಡೋ 1 ಮೀಟರ್ ಇಂಟು 1.2 ಮೀಟರ್ಸ್, ವೆಂಟಿಲೇಟರ್ ಬಂದು 0.9 ಇಂಟು 0.6 ಮೀಟರ್ಸ್. ಸೊ ಅದನ್ನೇ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ ನೋಡಿ. ಡಿ 2 ನಂಬರ್ ಆಫ್ ಡೋರ್ಸ್ ಇದೆ. ಸೊ ಅದಕ್ಕೆ ಲೆಂತ್ ಬಂದು 0.9 ಮೀಟರ್ ಇಂಟು ಥಿಕ್ನೆಸ್ ಆರ್ ಬ್ರೆಡ್ತ್ ಬಂದು ಅದು ಮೇನ್ ವಾಲ್ ಆಗಿರೋದ್ರಿಂದ 0.30 ಮೀಟರ್ಸ್ ಇಂಟು ಡೆಪ್ತ್ ಬಂದು 2.1 ಮೀಟರ್ಸ್. ಇದೆರಡನ್ನೂ ಗಿವನಲ್ಲಿ ಕೊಟ್ಟಿದ್ದಾರೆ ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ. ಸೊ ಅದು 1.13 ಮೀಟರ್ಸ್. ವಿಂಡೋ ಸೈಜ್ ಬಂದು ವಿಂಡೋ ಇದು 5 ನಂಬರ್ಸ್ ಆಫ್ ವಿಂಡೋ ಇದೆ ನಮ್ಮ ಕೊಟ್ಟಿರೋಂಥ ಬಿಲ್ಡಿಂಗ್ ಪ್ಲ್ಯಾನಲ್ಲಿ. 1 ಮೀಟರ್ ಲೆಂತ್ ಅದನ್ನು ಅಲ್ಲೇ ಕೊಟ್ಟಿದ್ದಾರೆ ಇಂಟು 0.30 ಬ್ರೆಡ್ತ್. 0.30 ಏನಕ್ಕೆ ಅಂದರೆ ಮೇನ್ ವಾಲ್ ಇಂಟು ಡೆಪ್ತ್ 0.60. ಇದನ್ನು ನಾವು ಗಿವನ್ ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ಕೊಟ್ಟಿದ್ದಾರೆ 1.80 ಬಂತು. ನಮ್ಮ ವೆಂಟಿಲೇಟರ್ ವ್ಯಾಲ್ಯೂ ಬಂದು 3 ನಂಬರ್ ಆಫ್ ವೆಂಟಿಲೇಟರ್ಸ್ ಇದೆ ನಮ್ಗೆ ಕೊಟ್ಟಿರೋಂಥ ಬಿಲ್ಡಿಂಗ್ ಪ್ಲ್ಯಾನಲ್ಲಿ ಇಂಟು 0.90 ಇಂಟು 0.90 ಬಂದು ಲೆಂತ್ 0.30 ಯಾಕೆ ಅಂದರೆ ಅದು ಮೇನ್ ವಾಲ್ ಆಗಿರೋದ್ರಿಂದ ಅದ್ರ ಬ್ರೆಡ್ ಸೈಜ್ 0.30 ಇಂಟು 0.60 ನಮಗೆ ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ಕೊಟ್ಟಿದ್ದಾರೆ. ಲೆಂತ್ ಇಂಟು ಡೆಪ್ತನ್ನು ಅಲ್ಲಿ ಕೊಟ್ಟಿರ್ತಾರೆ ನಮಗೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 0.49 ಬರುತ್ತೆ. ಸೊ ಓಪನಿಂಗ್ಸ್, ಸೆಕೆಂಡ್ ಒನ್ ಓಪನಿಂಗ್ಸ್ ಫಾರ್ 20 ಸೆಂಟಿಮೀಟರ್ ವಾಲ್ಸ್. ಪಾರ್ಟಿಷನ್ ವಾಲ್ಸಲ್ಲಿ ಯಾವುದೇ ಓಪನಿಂಗ್ಸ್ ಇದೆಯೋ ಅದನ್ನು ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಇಸ್ ಡಿ ಅಂದರೆ ಡೋರ್. ಡಿ ಮತ್ತು D1ಗೆ ಏನು ಡಿಫ್ರೆನ್ಸ್ ಅಂದರೆ ಡಿ ಬಂದು ಮೇನ್ ಡೋರ್ಸ್ ಬರುತ್ತೆ. ಮೈನ್ ಡೋರ್ಸ್ ಆಗಲಿ, ಲಿವಿಂಗ್ ರೂಮ್ಗಾಗಲಿ ಅಥವಾ ಪೂಜಾ ರೂಮ್ಗಾಗಲಿ ಅಥವಾ ಟಾಯ್ಲೆಟ್ಸ್ಗೆಲ್ಲ ನಾವು D1 ಅಂತ ಕೊಡ್ತೀವಿ. D1 ರೂಮ್ಸ್ಗೆ, ಟಾಯ್ಲೆಟ್ಸ್ಗೆ, ಹಾಲ್ಗೆ, ಕಿಚನ್ಗೆ, ಡೈನಿಂಗ್ಗೆ ಇದಕ್ಕೆಲ್ಲ ನಾವು ಡಿ ಅಂತ ಕೊಡ್ತೀವಿ. ಸೊ ಡಿ ಅನ್ನೋದಕ್ಕೆ ಸೈಜು ಜಾಸ್ತಿ ಇರುತ್ತೆ, D1 ಸ್ವಲ್ಪ ಕಡಿಮೆ ಇರುತ್ತೆ. ಸೊ 5 ನಂಬರ್ ಆಫ್ ಡಿ ಡೋರ್ಸ್ ಇದೆ ನಮಗೆ ಈಗ ಕೊಟ್ಟಿರೋಂಥ ಬಿಲ್ಡಿಂಗ್ ಪ್ಲ್ಯಾನಲ್ಲಿ. 0.90 ಬಂದು ಲೆಂತ್. ಪಾರ್ಟಿಷನ್ ವಾಲ್ ಥಿಕ್ನೆಸ್ ಎಷ್ಟಿದೆ 0.20. ಸೊ ಬಿ ಬಂದು 0.20. ಡೆಪ್ತು ಕ್ವಶನಲ್ಲೇ ಕೊಟ್ಟಿದ್ದಾರೆ 2.10. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 1.89 ಮೀಟರ್ಸ್ ಬರುತ್ತೆ. ಸೊ D1 ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಇವಾಗ. D1 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2 ನಂಬರ್ ಆಫ್ D1 ಡೋರ್ಸ್ ಇದೆ ನಾವು ಕೊಟ್ಟಿರೋಂಥ ಬಿಲ್ಡಿಂಗ್ ಪ್ಲ್ಯಾನಲ್ಲಿ. ಅದನ್ನು 0.75 ಲೆಂತ್ ಅವ್ರು ಕೊಟ್ಟಿದ್ದಾರೆ ಅಲ್ಲಿ 0.75 ಕ್ರಾಸ್ 2 ಮೀಟರ್ಸ್ ಅಂತ. 0.75 ಅನ್ನೋದು ಲೆಂತು. 0.20 ಏನಕ್ಕೆ ಬಂತು ಅಂದರೆ ಅದು ಪಾರ್ಟಿಷನ್ ವಾಲ್, ಅದಕ್ಕೆ ಇಂಟು 2 ಮೀಟರ್ಸ್ ಮಾಡಿದಾಗ 0.60 ಬರುತ್ತೆ. ಇದು ಓಪನಿಂಗ್ಸ್ ಫಾರ್ 20 ಸೆಂಟಿಮೀಟರ್ ವಾಲ್ ಆಯಿತು. ಫಾರ್ ಲಿಂಟಲ್ಸ್, ಆಲ್ ಅರೌಂಡ್ ದ ಲಿಂಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ 1 ನಂಬರ್ ಇಂಟು 30.4 ಬಂದಿದ್ದು ನಮ್ಮದು ಸೆಂಟರ್ ಲೆಂತು ಮತ್ತು ಬ್ರೆಡ್ತ್ 0.30, ಡೆಪ್ತ್ ಬಂದು 0.15. ಇದು ನಮ್ಮ ಕ್ವಶನಲ್ಲಿ ಕೊಟ್ಟಿದ್ದಾರೆ ಗಿವನಲ್ಲಿ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 1.37 ಬರುತ್ತೆ. ಸೆಕೆಂಡ್ ಕೇಸ್ ಲಿಂಟಲ್ ಓವರ್ ಇಂಟರ್ನಲ್ ವಾಲ್ಸ್ ಒಳಗಡೆ ಬರುವಂಥ ಲಿಂಟಲ್ನ ನಾವು 15 ಸೆಂಟಿಮೀಟರ್ ಬೇರಿಂಗ್ ಫಾರ್ ಲಿಂಟಲ್ಸ್ ಅಂತ ಕ್ಯಾಲ್ಕುಲೇಟ್ ಅಸ್ಯೂಮ್ ಮಾಡ್ಕೊತಾ ಇದ್ದೀವಿ. ಅದನ್ನು ಕ್ವಶನಲ್ಲೇ ಗಿವನಲ್ಲಿ ಕೊಟ್ಟಿದ್ದಾರೆ ಫಾರ್ ಡೋರ್. ಲೆಂತ್ ಇಸ್ ಈಕ್ವಲ್ ಟು 0.90 ಪ್ಲಸ್ 0.15 ಟು ದ ಲೆಫ್ಟ್ ಸೈಡ್ ಆ್ಯಂಡ್ 0.15 ಟು ದ ರೈಟ್ ಸೈಡ್. ಇಷ್ಟನ್ನು ನಾವು ಮಾಡಿಕೊಂಡಾಗ 1.20 ಮೀಟರ್ಸ್ ನಮಗೆ ಏನು ಸಿಗುತ್ತೆ, ಲೆಂತ್ ಸಿಗುತ್ತೆ. ಯಾವುದಕ್ಕೆ? ಲಿಂಟಲ್ ಓವರ್ ಇಂಟರ್ನಲ್ ವಾಲ್ಸ್ಗೆ. ಸೊ 5 ನಂಬರ್ ಆಫ್ ಇಂಟರ್ನಲ್ ವಾಲ್ಸ್ ಇದೆ ಒಳಗಡೆ. ಸೊ ಅದು ಇಂಟು 1.20 ಲೆಂತ್ ಇಂಟು ಬ್ರೆಡ್ತ್ ಬಂದು 0.20, ಯಾಕೆಂದರೆ ಅದು ಪಾರ್ಟಿಷನ್ ವಾಲ್ ಮೇಲೆ ಎಲ್ಲ ರನ್ ಆಗಿರುತ್ತೆ, ಇಂಟು ಡೆಪ್ತ್ ಬಂದು 0.15 ಮಾಡಿದಾಗ 0.18 ಸಿಗುತ್ತೆ. ಇದು ಯಾವುದಕ್ಕಾಯಿತು ನಾವು ಮಾಡಿರೋ ಕ್ಯಾಲ್ಕುಲೇಷನ್ನು ಫಾರ್ D1 ಕ್ಯಾಲ್ಕುಲೇಟ್ ಮಾಡಿದಾಗ 2 ನಂಬರ್ಸ್ ಇಂಟು 1.05
1.05 ಈಗ 1.05 ವ್ಯಾಲ್ಯೂ ಹೆಂಗೆ ಬಂತು ಅಂದರೆ, ನೀವು L1 ಮತ್ತು L2 ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಲ್ಲ 15 ಸೆಂಟಿಮೀಟರ್ ಬೇಲಿಂಗ್ ವಾಲ್ ಫಾರ್ ಲಿಂಟಲ್ಸ್ ಅಂತ, ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿದೆ 1.20 ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಅದೇ ಥರ 0.75 ಡಿ1 ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ 0.75 ಪ್ಲಸ್ 0.15 ಟು ದ ಲೆಫ್ಟ್ ಸೈಡ್ ಆ್ಯಂಡ್ 0.15 ಟು ದ ರೈಟ್ ಸೈಡ್ ಮಾಡಿದಾಗ ನಿಮಗೆ ಅಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 1.05 ಸಿಗುತ್ತೆ. 1.05 ಇಂಟು 0.20 ಇಂಟು 0.15 ಮಾಡಿದಾಗ 0.063 ಸಿಗುತ್ತೆ. ಸೊ ಟೋಟಲ್ ಡಿಡಕ್ಷನ್ಸ್ ಎಷ್ಟಾಯಿತು, ನಾವೆಲ್ಲ ಸಮ್ ಅಪ್ ಮಾಡಿದಾಗ ನಿಮಗೆ ಸಿಗುವಂಥ ವ್ಯಾಲ್ಯೂ 7.523 ಮೀಟರ್ ಕ್ಯೂಬ್. ಸೊ ನೆಟ್ ಕ್ವಾಂಟಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದಕ್ಕೊಂದು ಫಾರ್ಮುಲಾ ಇದೆ, ಗ್ರಾಸ್ ಕ್ವಾಂಟಿಟಿ ಮೈನಸ್ ಟೋಟಲ್ ಡಿಡಕ್ಷನ್ಸ್. ಗ್ರಾಸ್ ಕ್ವಾಂಟಿಟಿ ಎಷ್ಟು ಸಿಕ್ಕಿತ್ತು ನಿಮಗೆ ವ್ಯಾಲ್ಯೂ 48.61 ಮೀಟರ್ ಕ್ಯೂಬ್ ಮೈನಸ್ ಟೋಟಲ್ ಡಿಡಕ್ಷನ್ಸ್ ಇಸ್ 7.523. ಇದೆರಡೂ ಮೈನಸ್ ಮಾಡಿದಾಗ 41.09 ಮೀಟರ್ ಕ್ಯೂಬ್ ನಿಮಗೆ ನೆಟ್ ಕ್ವಾಂಟಿಟಿ ಸಿಗುತ್ತೆ ಅದಕ್ಕೆ ಡಿಡಕ್ಷನ್ಸ್ಗೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ 7th ಸ್ಟೆಪ್, RCC ವರ್ಕ್ಸ್. RCC ವರ್ಕ್ಸಲ್ಲಿ ನೀವು ಅಸಂಪ್ಷನ್ ಏನಿದೆ 1:2:4 ಅಂತ ಅವರು ಕೊಟ್ಟಿದ್ದಾರೆ, ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ ಆಲ್ರೌಂಡ್ ಲಿಂಟಲ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಸೆಂಟರ್ ಲೆಂತ್ ಬಂದು 30.4 ಇಂಟು ಬ್ರೆಡ್ತ್ ಮೇನ್ ವಾಲ್ ಆಗಿರೋದ್ರಿಂದ 0.30, ಡೆಪ್ತ್ ಬಂದು 0.15 ಅದು ಕ್ವಶನಲ್ಲಿ ಕೊಟ್ಟಿದ್ದಾರೆ ಗಿವನಲ್ಲಿ, ಇಸ್ ಈಕ್ವಲ್ ಟು 1.37 ಮೀಟರ್ಸ್ ಆಲ್ರೌಂಡ್ ಲಿಂಟಲ್ ಲೆಂತ್. ಸೆಕೆಂಡ್ ಕಂಡೀಷನ್, ಲಿಂಟಲ್ಸ್ ಓವರ್ ಇಂಟರ್ನಲ್ ವಾಲ್ಸ್. ಇಂಟರ್ನಲ್ ವಾಲ್ಸ್ ಮೇಲೆ ಲಿಂಟಲ್ಸ್ ರನ್ ಆಗಿರುತ್ತಲ್ಲ ಅದರದ್ದು RCC ಕ್ಯಾಲ್ಕುಲೇಷನ್. ಡಿಗೆ ಬಂದು 5 ನಂಬರ್ ಆಫ್ ಡೋರ್ಸ್ ಇದೆ, ಡಿ ಟೈಪ್ ಆಫ್ ಡೋರ್ಸ್. ಡಿ ಟೈಪ್ ಆಫ್ ಡೋರ್ಸ್ಗೆ ಲೆಂತ್ ಮತ್ತು ಡೆಪ್ತನ್ನು ನಿಮಗೆ ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ಕೊಟ್ಟಿರ್ತಾರೆ. 1.20 ಇಂಟು ದಿಸ್ ಇಸ್ ಪಾರ್ಟಿಷನ್ ವಾಲ್ 0.20 ಇಂಟು ಇಂಟರ್ನಲ್ ವಾಲ್ಸ್ ಅಂದರೆ ಯಾವಾಗಲೂ ಪಾರ್ಟಿಷನ್ ವಾಲ್ಸ್, ಔಟರ್ ವಾಲ್ಸ್ ಅಂದರೆ ಯಾವಾಗಲೂ ಮೇನ್ ವಾಲ್ಸ್ ಇಂಟು 0.15 ಇಸ್ ಈಕ್ವಲ್ ಟು 0.180. ಆ್ಯಂಡ್ ಫಾರ್ ಡಿ1 ಅನ್ನೋದು 2 ನಂಬರ್ ಆಫ್ ಡೋರ್ಸ್ ಇದೆ ಇಂಟು 1.05 ನಿಮ್ಮ ಕ್ಯಾಲ್ಕುಲೇಷನ್ ನಾನು ಹೇಳಿದ್ದೆ ಅಲ್ಲೇ ನಿಮಗೆ 0.75 ಇಂಟು 0.75 ಪ್ಲಸ್ 1.5 ಪ್ಲಸ್ 0.75 ಪ್ಲಸ್ 0.15 ಪ್ಲಸ್ 0.15 ಮಾಡಿದಾಗ ನಿಮಗೆ 1.05 ಸಿಗುತ್ತೆ. ಸೊ ಇಂಟು 0.20 ಇಂಟು 0.15 ಮಾಡಿದಾಗ 0.063 ಫಾರ್ ಡಿ1 ಸಿಕ್ತು. ನೆಕ್ಸ್ಟ್ ಥರ್ಡ್ ಕಂಡೀಷನ್, RCC ಛಜ್ಜನ ನೀವು ಕ್ಯಾಲ್ಕುಲೇಟ್ ಮಾಡಬೇಕೀಗ. ಯಾವುದಕ್ಕೆ? RCC ವರ್ಕ್ಸಿಗೆ. ಲೆಂತ್ 0.90 ಪ್ಲಸ್ 0.15 ಪ್ಲಸ್ 0.15 ಇದು ನಿಮಗೆ ಪ್ರೊಜೆಕ್ಟೆಡ್ ಲೆಂತ್ ಅವರೇ ಕೊಟ್ಟಿದ್ದಾರೆ, ಅಸಂಪ್ಷನ್ ಮಾಡಿದರೆ 0.60 ಅಂತ ಬ್ರೆಡ್ತ್. ಲೆಂತನ್ನು ನೀವು ಮೇನ್ ಡೋರ್ ಅಥವಾ ಡಿ ಟೈಪ್ ಆಫ್ ಕ್ಯಾಲ್ಕುಲೇಷನ್ ಅಂತ ತೊಗೊಂಡು ಇಲ್ಲಿ ನೀವು ಮೇಲ್ಗಡೆನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರಿ 0.90 ಪ್ಲಸ್ 0.15 ಪ್ಲಸ್ 0.15 ಮಾಡಿದಾಗ 1.20 ಸಿಕ್ತು. ಸೊ ನಿಮ್ಮ ಡೆಪ್ತು ಆ್ಯಾವ್ರೇಜ್ ಥಿಕ್ನೆಸ್ ಹೆಂಗೆ ಸಿಗುತ್ತೆ ಅಂದರೆ 0.15 ಬಂದು ನಿಮ್ಮ ಏನಂತಾರೆ ಲಿಂಟಲ್ ಥಿಕ್ನೆಸ್ ಪ್ಲಸ್ 0.10 ಬಂದು ಡೆಪ್ತ್ ಡಿವೈಡೆಡ್ ಬೈ 2 ಮಾಡಿದಾಗ ಇದೆರಡರದ್ದು ಆ್ಯಾವ್ರೇಜ್ ತೊಗೊಂಡಾಗ 0.125 ಮೀಟರ್ಸ್ ಸಿಗುತ್ತೆ. ಸೊ ಓವರ್ ಡೋರ್, ಫ್ರಂಟ್ ಆ್ಯಂಡ್ ರೇರ್ ಡೋರ್ ನಿಮ್ಮ RCC ಛಜ್ಜ ಕ್ಯಾಲ್ಕುಲೇಟ್ ಮಾಡಿದಾಗ 2 ನಂಬರ್ ಆಫ್ ಫ್ರಂಟ್ ಆ್ಯಂಡ್ ರೇರ್ ಡೋರ್ಸ್ ಇದೆ. ಸೊ ಅದನ್ನು ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ಲೆಂತ್ ಇಂಟು ಡೆಪ್ತ್ನ ಕೊಟ್ಟಿದ್ದಾರೆ. 1.20 ಬ್ರೆಡ್ತ್ ಬಂದು 0.60 ಪ್ರೊಜೆಕ್ಟೆಡ್ ಲೆಂತ್ ಬಿ ಅಸಂಪ್ಷನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ಇಂಟು 0.125 ನೀವು ಡೆಪ್ತನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಿ ಇಲ್ಲಿ ಆ್ಯಾವ್ರೇಜ್ ಥಿಕ್ನೆಸ್ಸು 0.125 ಮಾಡಿದಾಗ 0.180 ಸಿಗುತ್ತೆ. ಓವರ್ ವಿಂಡೋ ಕ್ಯಾಲ್ಕುಲೇಟ್ ಮಾಡಿದಾಗ 5 ನಂಬರ್ ಆಫ್ ವಿಂಡೋಸ್ ಇದೆ, ಅದರದ್ದು ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ಅದರ ಲೆಂತ್ ಮತ್ತು ಡೆಪ್ತನ್ನು ಕೊಟ್ಟಿದ್ದಾರೆ. 1.20 ಇಂಟು ಬ್ರೆಡ್ತ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ ಪ್ರೊಜೆಕ್ಟೆಡ್ ಲೆಂತಲ್ಲಿ, ಡೆಪ್ತು 1.125 ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರೆ ಅದನ್ನು ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ 0.45 ಸಿಗುತ್ತೆ. ಟೋಟಲ್ ಎಲ್ಲ ಸಮ್ ಅಪ್ ಮಾಡಿದಾಗ ನಿಮಗೆ ಸಿಗೋವಂಥ ವ್ಯಾಲ್ಯೂ 8.132 ಮೀಟರ್ ಕ್ಯೂಬ್. ಸೊ 8th ಸ್ಟೆಪ್, ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ಸಲ್ಲಿ ಏನು ಕೊಟ್ಟಿದ್ದಾರೆ, ಅಸ್ಯೂಮಿಂಗ್ 15% ಆಫ್ ದ ಸ್ಟೀಲ್. RCC ವಾಲ್ಯೂಮ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಫಸ್ಟು ನೀವು. 8.132 ಕ್ಯೂಬಿಕ್ ಮೀಟರ್ಸ್ 8.132 ಕ್ಯೂಬಿಕ್ ಮೀಟರ್ಸ್. RCC ವಾಲ್ಯೂಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀರಾ ಅಂದರೆ, ಸೊ ನೀವು ಇವಾಗ L1 ಮತ್ತು L2ನ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಟೋಟಲ್ ಟಾಪ್ ಸರ್ಫೇಸಿಂದ ನಿಮಗೆ ಕಾಣಿದಾಗ L1 ಇಂಟು L2
4 ಸೈಡ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಒಂದು ಸ್ಕ್ವಯರಾಗಿ ತೊಗೊಂಡಾಗ ಆ 4 ಸೈಡ್ದು ಏರಿಯಾ ಏನು ಬರುತ್ತೆ, ಸೊ ಆ ಏರಿಯಾನ ತೊಗೊಂಡಾಗ ನಿಮಗೆ RCC ವಾಲ್ಯೂಮ್ ಸಿಗುತ್ತೆ 8.132 ಕ್ಯೂಬಿಕ್ ಮೀಟರ್ಸ್. ಡೆನ್ಸಿಟಿ ಆಫ್ ಸ್ಟೀಲ್ ಬಂದು 7850 kg per ಕ್ಯೂಬಿಕ್ ಮೀಟರ್ಸ್, ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಇವಾಗ ನಾವು ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ 1.5 ಡಿವೈಡೆಡ್ ಬೈ 100 ಅಂದರೆ 1.5% ತೊಗೊಬೇಕು ಅಂತ ನಾವು ಹೇಳಿದ್ವಿ, ಇಂಟು RCC ವಾಲ್ಯೂಮ್ 8.132 ಕ್ಯೂಬಿಕ್ ಮೀಟರ್ಸ್ ಇಂಟು 7850 ದಟ್ ಈಸ್ ಡೆನ್ಸಿಟಿ ಆಫ್ ಸ್ಟೀಲ್ ಮಾಡಿದಾಗ 957.54 kg ಆಫ್ ಸ್ಟೀಲ್ ಬೇಕಾಗುತ್ತೆ ನಿಮಗೆ. ಅದನ್ನು ನಾವು ಮೆಟ್ರಿಕ್ ಟನ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ 0.957 ಮೆಟ್ರಿಕ್ ಟನ್ಸ್ ಬೇಕಾಗುತ್ತೆ ಆಫ್ ಸ್ಟೀಲ್ ಬೇಕಾಗುತ್ತೆ. ನಾರ್ಮಲಿ ಅಸ್ಯೂಮ್ 1 to 3% ಆಫ್ RCC ವಾಲ್ಯೂಮ್ ಫಾರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. RCC ವಾಲ್ಯೂಮ್ನ ನಾವು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗೆ 1 to 3% ಒಳಗಡೆ ಮಾಡ್ಕೋಬೇಕು. ನಾವಿಲ್ಲೇನು ತೊಗೊಂಡಿದ್ದೀವಿ 1.5% ತೊಗೊಂಡಿದ್ದೀವಿ. ಸೊ ವಿ ಆರ್ ಇನ್ ದ ರೈಟ್ ಸೈಡ್. 9th ಸ್ಟೆಪ್ ಬಂದು ವೆದರ್ ಪ್ರೂಫ್ ಕೋರ್ಸ್. ವೆದರ್ ಪ್ರೂಫ್ ಕೋರ್ಸನ್ನು ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ವೆದರ್ ಪ್ರೂಫ್ ಕೋರ್ಸ್ WPC ಏರಿಯಾ ಇಸ್ ಈಕ್ವಲ್ ಟು ರೂಫ್ ಏರಿಯಾ ಮೈನಸ್ ಪ್ಯಾರಾಪಿಟ್ ವಾಲ್ ಏರಿಯಾ. ರೂಫ್ ಏರಿಯಾ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ, ಎಷ್ಟು ಸಿಕ್ಕಿತ್ತು ನಿಮಗೆ 58.89 ಮೈನಸ್ ಪ್ಯಾರಾಪಿಟ್ ವಾಲ್ ಏರಿಯಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ 31.2. ಟಾಪ್ ಸರ್ಫೇಸಿಂದ ನಿಮ್ಗೇನು ಕಾಣುತ್ತೆ ಅಷ್ಟು ಮಾತ್ರ, ಅದನ್ನು ಪ್ಯಾರಾಪಿಟ್ ವಾಲ್ ಏರಿಯಾ ಅಂತ ಕರಿತೀವಿ, ಇಂಟು ಥಿಕ್ನೆಸ್ 0.10 ಇಸ್ ಈಕ್ವಲ್ ಟು 55.77 ಸ್ಕ್ವಯರ್ ಮೀಟರ್ಸಲ್ಲಿ ನಿಮಗೆ ಏರಿಯಾ ಸಿಗುತ್ತೆ. ಸೊ ದಿಸ್ ಇಸ್ ವೆದರ್ ಪ್ರೂಫ್ ಕೋರ್ಸ್. ನೆಕ್ಸ್ಟ್ ಸ್ಟೆಪ್ ನಂಬರ್ 10 ಸಿಮೆಂಟ್ ಪ್ಲಾಸ್ಟರಿಂಗ್ ಇನ್ CM 1:6. 1:6 ರೇಷಿಯೋಲಿ ನಾವು ಸಿಮೆಂಟ್ ಪ್ಲಾಸ್ಟರಿಂಗ್ನ ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ. ಎಕ್ಸ್ಟರ್ನಲ್ ಪ್ಲಾಸ್ಟರಿಂಗ್ ಬಂದು ಎಕ್ಸ್ಟರ್ನಲ್ ವಾಲ್ಸ್ಗಾಗುತ್ತೆ. ಅದರಲ್ಲಿ ನಾವು ಔಟ್ ವಾಲ್ ಎಷ್ಟಾಗುತ್ತೆ 2 ನಂಬರ್ ಆಫ್ ವಾಲ್ಸ್ ಆಫ್ 6.8 ಪ್ಲಸ್ 2 ನಂಬರ್ ಆಫ್ 9 ಇಸ್ ಈಕ್ವಲ್ ಟು 31.60. 6.8 ಮತ್ತು 9 ಅನ್ನೋ ವ್ಯಾಲ್ಯೂ ನಿಮಗೆ ಎಲ್ಲಿ ಸಿಕ್ಕಿತ್ತು? ನೀವು RCC ವರ್ಕ್ಸ್ನ ಡಿಸೈಡ್ ಮಾಡಬೇಕಾದ್ರೆ ನೀವು L1 ಮತ್ತು L2ನ ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ ಅಲ್ಲಿ ನಿಮಗೆ 6.8 ಮತ್ತು 9 ಅನ್ನೋ ವ್ಯಾಲ್ಯೂ ಸಿಕ್ಕಿತ್ತು. ಸೊ 2 ನಂಬರ್ ಆಫ್ 6.8 ವಾಲ್ಸ್ ಪ್ಲಸ್ 2 ನಂಬರ್ ಆಫ್ 9 ಮೀಟರ್ ವಾಲ್ಸ್, ದಟ್ ಈಸ್ L2 ವಾಲ್ಸ್ ಇಸ್ ಈಕ್ವಲ್ ಟು 31.60 ಮೀಟರ್ಸ್. ಡೆಪ್ತ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀರಾ? 3.5 ಪ್ಲಸ್ 0.10 ಪ್ಲಸ್ 0.75. ಇವಾಗ ಡೆಪ್ತ್ ಕ್ಯಾಲ್ಕುಲೇಷನ್ನು 3.5 ಮೀಟರ್ಸ್ ಹೈಟಲ್ಲಿ ಲಿಂಟಲ್ವರೆಗೂ ಇರುತ್ತೆ, ಪ್ಲಸ್ 0.10 ಒಂದು ಲಿಂಟಲ್ ಥಿಕ್ನೆಸ್ ಇರುತ್ತೆ. ಲಿಂಟಲ್ ಥಿಕ್ನೆಸ್ ಮೇಲೆ ಬರುವಂಥದ್ದು ಪ್ಯಾರಾಪಿಟ್ ವಾಲ್ 0.75 ಮೀಟರ್ಸ್, ಅದು ಕ್ಯಾಲ್ಕುಲೇಟ್ ಮಾಡಿದಾಗ 4.35 ಮೀಟರ್ಸ್ ಸಿಗುತ್ತೆ. ಸೊ 1 ನಂಬರ್ ಆಫ್ ವಾಲ್ ಇಂಟು 31.6 ಇಂಟು 4.35 ಮಾಡಿದಾಗ 137.46 ಬರುತ್ತೆ. ನೆಕ್ಸ್ಟ್ ಇಸ್ ಪ್ಯಾರಾಪಿಟ್ ವಾಲ್ ಟಾಪ್ ಸರ್ಫೇಸಲ್ಲಿ ನಿಮ್ಗೆ ಏನು ಕಾಣುತ್ತೆ ಅದನ್ನು ತೊಗೊಬೇಕು. 1 ನಂಬರ್ ಇಂಟು 31.2 ಪ್ಯಾರಾಪಿಟ್ ವಾಲ್ ಏರಿಯಾ ಇಂಟು ಥಿಕ್ನೆಸ್ 0.10 ಇಸ್ ಈಕ್ವಲ್ ಟು 3.12. ಇನ್ಸೈಡ್ ಲೆಂತ್ ಇಸ್ ಈಕ್ವಲ್ ಟು ಪ್ಯಾರಾಪಿಟ್ ವಾಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇನ್ಸೈಡ್ ಲೆಂತ್ 6.6 ಟೈಮ್ಸ್ ಆಫ್ 2 ವಾಲ್ಸ್ ಪ್ಲಸ್ 3.8 ಟೈಮ್ಸ್ ಆಫ್ 2 ವಾಲ್ಸ್ ನೀವು ತೊಗೊಂಡಾಗ 8.8 ಟೈಮ್ಸ್ ಆಫ್ 2 ವಾಲ್ಸ್. ನೀವು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಲೆಂತ್ ಮತ್ತು ಬ್ರೆಡ್ತು ಕೊಟ್ಟಿರೋ ಪ್ಲ್ಯಾನಲ್ಲಿ ಇನ್ಸೈಡ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಮಾಡ್ಕೊಳ್ದೇರೇ ಇನ್ಸೈಡ್ ಲೆಂತ್ ಒಳಗಡೆ ಬರುವಂಥ ಪ್ಯಾರಾಪಿಟ್ ವಾಲ್ ಅಲ್ಲ, ಪಾರ್ಟಿಷನ್ ವಾಲ್ ಲೆಂತ್ಸನ್ನು ಸೆಂಟರ್ ಟು ಸೆಂಟರ್ ಆಮೇಲೆ ಮೇನ್ ವಾಲ್ ಲೆಂತನ್ನು ಸೆಂಟರ್ ಟು ಸೆಂಟರ್ ನೀವು ಲೆಂತ್ ಮತ್ತು ಬ್ರೆಡ್ತನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಈ 6.6 ಮತ್ತು 8.8 ವ್ಯಾಲ್ಯೂ ಸಿಗುತ್ತೆ. 2 ನಂಬರ್ ಆಫ್ 6.6 ವಾಲ್ಸ್ ಆ್ಯಂಡ್ 2 ನಂಬರ್ ಆಫ್ 8.8 ವಾಲ್ಸ್ ವಿಲ್ ಗಿವ್ ಯು 30.8 ಮೀಟರ್ಸ್. 1 ನಂಬರ್ ಇಂಟು 30.8 ಮೀಟರ್ಸ್ ಇಂಟು 0.75 ಮೀಟರ್ಸ್. 0.75 ಮೀಟರ್ಸ್ ಅನ್ನೋದು ಅದು ಡೆಪ್ತ್ ಲಿಂಟಲ್ಲಿಂದ ಪಾರ್ಟಿಷನ್ ವಾಲ್ಗೆ ಹೈಟು, ದಟ್ ಈಸ್ 0.75. 23.10 ಮೀಟರ್ಸ್ ಅನ್ನೋ ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ಇಸ್ ಚೆಜ್ಜಾ ಪ್ಲಾಸ್ಟರಿಂಗಲ್ಲಿ ಓವರ್ ಡೋರ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಚೆಜ್ಜಾ ಪ್ಲಾಸ್ಟರಿಂಗ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಟಾಪ್ ಸರ್ಫೇಸ್ ಬಂದು 0.6 ಮೀಟರ್ಸ್, ಬಾಟಮ್ ಸರ್ಫೇಸ್ ಬಂದು 0.6 ಮೀಟರ್ಸ್,
ಮತ್ತು ಈ ಥಿಕ್ನೆಸ್ ನೋಡಿ 0.1 ಮೀಟರ್. ಸೊ ಅದನ್ನು ತೊಗೊಂಡಾಗ 0.6 + 0.1 + 0.6 ಮಾಡಿದಾಗ 1.30 ಮೀಟರ್ಸ್ ಬರುತ್ತೆ. 2 ನಂಬರ್ ಆಫ್ 1.20 ಇಂಟು 1.30. 1.20 ನಿಮಗೆ ಲೆಂತ್ ಅಲ್ಲೇ ಸಿಕ್ಕಿತ್ತು ಮೇಲ್ಗಡೆ ಕ್ಯಾಲ್ಕುಲೇಷನ್ ಮಾಡಿದಾಗ. ಇವಾಗ ಇಲ್ಲಿ ನಿಮಗೆ ಬ್ರೆಡ್ ಸಿಗ್ತಾ ಇದೆ 1.30 ಆಯಿತು. ಸೈಡ್ಸ್ ಆಫ್ ಛಜ್ಜ 2 ನಂಬರ್ ಇಂಟು 2 ನಂಬರ್ಸ್ 4 ಸೈಡ್ಸ್ ಆಫ್ ಛಜ್ಜ ಇಂಟು 0.60. 0.60 ಇಸ್ ದ ಲೆಂತ್ ಇಂಟು ಡೆಪ್ತ್ 0.125 ಮಾಡಿದಾಗ 0.30 ಸಿಗುತ್ತೆ. ಓವರ್ ವಿಂಡೋಸ್ ನೀವು ಛಜ್ಜ ಪ್ಲಾಸ್ಟರಿಂಗ್ ಮಾಡಿದಾಗ ಟಾಪ್ ಆ್ಯಂಡ್ ಬಾಟಮ್ ಆಫ್ ಛಜ್ಜ 5 ನಂಬರ್ಸ್ ಇಂಟು 1.20. 1.20 ನೀವು ಲೆಂತ್ ಮೊದಲನೇ ಲೆಂತ್ ಕ್ಯಾಲ್ಕುಲೇಟ್ ಮಾಡಿದಾಗ ಇಂಟು ಬ್ರೆಡ್ತ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ 1.30 ಬಂತು ಇಸ್ ಈಕ್ವಲ್ ಟು 7.80. ಸೈಡ್ಸ್ ಆಫ್ ಛಜ್ಜ 2 sides into 5 number of ಛಜ್ಜಾಸ್ into length is 0.60 into depth is 0.125. ಲೆಂತ್ ಇಸ್ 0.60. ನಾನು ನಿಮಗೆ ಡಯಾಗ್ರಾಮಲ್ಲಿ ತೋರಿಸಿದಾಗ 0.60 ಇತ್ತು ಇಸ್ ಈಕ್ವಲ್ ಟು 0.75. ಗ್ರಾಸ್ ಟೋಟಲ್ ಮಾಡಿದಾಗ ನಾವೆಲ್ಲ ಟೋಟಲ್ ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂ 175.65 ಮೀಟರ್ ಸ್ಕ್ವೇರ್. ಇದು ಎ ವ್ಯಾಲ್ಯೂ ಆಯಿತು. ಇವಾಗ ನಾವು ಇಂಟರ್ನಲ್ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ನಾವು ಇವಾಗ ಮಾಡಬೇಕಾದ್ರೆ ವಾಲ್ಸ್ಗೆ ಕಿಚನ್ದು ಲೆಂತ್ ಮತ್ತು ಡೆಪ್ತ್, ರೇರ್ ವಿಂಡೋದು ಲೆಂತ್ ಮತ್ತು ಡೆಪ್ತ್. ಸೊ ಅದೇ ಥರ ಎಲ್ಲ ಲೆಂತ್ ಮತ್ತು ಡೆಪ್ತನ್ನ ನಿಮ್ಗೆ ಪ್ಲ್ಯಾನಲ್ಲಿ ಕೊಟ್ಟಿರೋ ಹಾಗೆ ಹಾಕ್ಕೊಳ್ತಾ ಹೋದರೆ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಏರಿಯಾ ಹೆಂಗೆ ಸಿಗುತ್ತೆ? ಪೆರಿಮೀಟರ್ ಇಂಟು ಹೈಟ್ ಮಾಡಿದಾಗ ನಮಗೆ ಏರಿಯಾ ಸಿಗುತ್ತೆ. ಇಲ್ಲಿದೆ ನೋಡಿ, ಎಲ್ಲ ಕ್ಯಾಲ್ಕುಲೇಷನ್ಸ್ ಇಲ್ಲಿದೆ. ಸೊ ಏರಿಯಾ ಇಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ನೀವು ತೊಗೊಂಡಾಗ 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಇಂಟು ಡೆಪ್ತ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ? ಏರಿಯಾ ಸಿಗುತ್ತೆ. ಸೊ ಇವಾಗ ಎಲ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ 1.8 + 2.3. 1.8 + 2.3 ಯಾವುದಕ್ಕಾಯಿತು? ನಿಮ್ಮ ಕಿಚನ್ ಏರಿಯಾ. 2 ಟೈಮ್ಸ್ ಆಫ್ 2.5 + 2.3 ಯಾವುದಕ್ಕಾಯಿತು? ನಿಮ್ಮ ರೇರ್ ವರಂಡಾ ಏರಿಯಾ. 2 ಟೈಮ್ಸ್ ಆಫ್ 1.5 + 1.9 ಯಾವುದಕ್ಕಾಯಿತು? ವೇರ್ ಕೋರ್ಸ್. ಅದೇ ಥರ ನೆಕ್ಸ್ಟ್ ಬಾತ್, ಆಮೇಲೆ ಬೆಡ್ರೂಮ್, ಲಿವಿಂಗ್ ಹಾಲ್ ಮತ್ತು ವರಂಡಾ ಎಲ್ಲದ್ರದ್ದು ಕ್ಯಾಲ್ಕುಲೇಷನ್ಸ್ ಇಲ್ಲಿದೆ. ಅದನ್ನು ಮಾಡಿ ನೀವು ಇಲ್ಲಿ ಡೆಪ್ತ್ ಬಂದು ಕಾನ್ಸ್ಟೆಂಟ್ 3.5 ಮೀಟರ್ಸ್ ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ವ್ಯಾಲ್ಯೂಸ್ ಬರುತ್ತೆ. ನೆಕ್ಸ್ಟ್ ಇಸ್ ಸೀಲಿಂಗ್ ಪ್ಲಾಸ್ಟರ್ಗೂ ಸೇಮ್. ಇವಾಗ ಸೀಲಿಂಗ್ ಪ್ಲಾಸ್ಟರ್ ನೀವು ವ್ಯಾಲ್ಯೂಸ್ ತೊಗೋಬೇಕಾದ್ರೆ ನೋಡಿ, ಇಲ್ಲಿ ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡಿದರೆ ಏರಿಯಾ ತೊಗೊಂಡಿದ್ದೀರಾ. ಇಲ್ಲಿ ಏರಿಯಾ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೀಲಿಂಗಲ್ಲಿ ನಮ್ಗೆ ಯಾವುದೇ ರೀತಿಯಾದ ಪೆರಿಮೀಟರ್ಸ್ ಲೆಂತ್ ಮತ್ತು ಬ್ರೆಡ್ತ್ ಎರಡೂ ಸಿಗೋದಿಲ್ಲ ಸೀಲಿಂಗಲ್ಲಿ. ಯಾಕೆ ಅಂದರೆ ಸೀಲಿಂಗ್ ಏರಿಯಾ ಇಸ್ ಓಪನ್, ಇಟ್ ಈಸ್ ಫ್ರೀ ಫ್ರಮ್ ಮೇನ್ ವಾಲ್ಸ್, ಪಾರ್ಟಿಷನ್ ವಾಲ್ಸ್ ಆ್ಯಂಡ್ ಆಲ್. ಅದಕ್ಕೆ ನಾವು ಅಲ್ಲಿ ಪ್ಲ್ಯಾನಲ್ಲಿ ಕೊಟ್ಟಿರೋ ಏರಿಯಾನ ಡೈರೆಕ್ಟಾಗಿ ಇಲ್ಲಿ ಇನ್ಹಿಬಿಟ್ ಮಾಡ್ತೀವಿ. 1.8 ಇಂಟು 2.3 ಅದು ಕಿಚನ್ ಏರಿಯಾ, 2.5 ಇಂಟು 2.3 ರೇರ್ ವರಂಡಾ. ಇದನ್ನೆಲ್ಲ ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂಸ್ನ ನಾವು ಇಲ್ಲಿ ಬರ್ಕೊತೀವಿ. ಅದು ಸೀಲಿಂಗ್ ಪ್ಲಾಸ್ಟರ್ ಆಯಿತು. ನಾವು ಅದನ್ನು ಗ್ರಾಸ್ ಟೋಟಲ್ ಮಾಡಿದಾಗ ನಿಮಗೆ ಸಿಗೋವಂಥ ವ್ಯಾಲ್ಯೂಸ್ 283.04 ಮೀಟರ್ ಸ್ಕ್ವೇರ್. ಡಿಡಕ್ಷನ್ಸ್ ಯಾವುದಕ್ಕೆ ಬರುತ್ತೆ? ಡೋರ್ಸು D1, ವಿಂಡೋಸ್ ಮತ್ತು ವೆಂಟಿಲೇಟರ್ಸ್. 7 ನಂಬರ್ ಆಫ್ ಡೋರ್ಸ್, 2 ನಂಬರ್ ಆಫ್ D1 ಡೋರ್ಸ್, 5 ನಂಬರ್ ಆಫ್ ವಿಂಡೋಸ್, 3 ನಂಬರ್ ಆಫ್ ವೆಂಟಿಲೇಟರ್ಸ್. ಇದರ ಡೈಮೆನ್ಷನನ್ನು ನಾವು ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ಕೊಟ್ಟಿರ್ತೀವಿ. ಲೆಂತ್ ಇಂಟು ಡೆಪ್ತ್ ಮಾಡಿದಾಗ ಈ ವ್ಯಾಲ್ಯೂಸ್ ಎಲ್ಲ ಬರುತ್ತೆ ಮಲ್ಟಿಪ್ಲೈ ಮಾಡಿದಾಗ. ಟೋಟಲ್ ಡಿಡಕ್ಷನ್ಸ್ ಎಷ್ಟಾಯಿತು? 23.85. 283.04 ಇಲ್ಲಿ ನೋಡಿ, ಇಲ್ಲಿದೆ ಕೆಳಗಡೆ ಫಾರ್ಮುಲಾ ಇದೆ. ನೋಟ್: 50% ಡಿಡಕ್ಷನ್ ಡನ್ ಫಾರ್ ಓಪನಿಂಗ್ಸ್, 1 ಟೈಮ್ ಫಾರ್ 2 ಮೆಜರ್ಮೆಂಟ್ಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. 50% ಡಿಡಕ್ಷನನ್ನು ನಾವು ಓಪನಿಂಗ್ಸ್ಗೆ ಮಾಡಬೇಕಾಗುತ್ತೆ. ಫಾರ್ಮುಲಾ ಇದೆ ಅದಕ್ಕೆ. ನೆಟ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು ಗ್ರಾಸ್ ಆಫ್ ಎ ಪ್ಲಸ್ ಗ್ರಾಸ್ ಆಫ್ ಬಿ ಮೈನಸ್ ಡಿಡಕ್ಷನ್ಸ್. ಗ್ರಾಸ್ ಆಫ್ ಎ ಅನ್ನೋ ವ್ಯಾಲ್ಯೂ ಯಾವುದಿತ್ತು? ಗ್ರಾಸ್ ಆಫ್ ಎ 174.65 ಪ್ಲಸ್ 283.04 ಬಂದು ಗ್ರಾಸ್ ಟೋಟಲ್ ಬಿ. ಆಮೇಲೆ ಮೈನಸ್ ಡಿಡಕ್ಷನ್ಸ್ ಎಷ್ಟಿದೆ? 23.85. ಇದನ್ನು ನೆಟ್ ಕ್ವಾಂಟಿಟಿ ಮಾಡಿದಾಗ ಇದನ್ನು ಸಮ್ ಮತ್ತು ಸಬ್ಟ್ರ್ಯಾಕ್ಟ್ ಮಾಡಿದಾಗ 434.84 ಮೀಟರ್ ಸ್ಕ್ವೇರ್ ಸಿಗುತ್ತೆ.
So next is 11th step, external wall paintings. Gross quantity same as external plastering. ಅದೇ ಥರ ನಾವು ಡಿಡಕ್ಷನ್ಸ್ ತೊಗೊತಾ ಇದ್ದೀವಿ ನೋಡಿ. ಗ್ರಾಸ್ ಕ್ವಾಂಟಿಟಿ ತೊಗೊಂಡಿದ್ದಾರೆ 175.65 ನಿಮ್ಮ ಮೊದಲನೇ ಸಿಕ್ಕಿರೋ ವ್ಯಾಲ್ಯೂನ ಸೇಮ್ ವ್ಯಾಲ್ಯೂನ ಇಲ್ಲೇ ತೊಗೊತಾ ಇದ್ದಾರೆ ಅವರು 170.5.65 ಅಂತ. ನೆಕ್ಸ್ಟ್ ಡಿಡಕ್ಷನ್ಸ್ ಅದು ಕೂಡ 0.5 ಟೈಮ್ಸ್ ಆಫ್ 0.5 ಟೈಮ್ಸ್ 50% ಡಿಡಕ್ಷನ್ ಅಂತ ಹೇಳಿದ್ರಲ್ಲ. ಸೊ 0.5 ಟೈಮ್ಸ್ ಆಫ್ 2 ನಂಬರ್ ಆಫ್ ಡೋರ್ಸ್ ಸೇಮ್ ಎಲ್ ಇಂಟು ಡಿ. ಇಲ್ಲೇನು ಸ್ಪೆಷಲ್ ಆಗಿದೆ ಈ ಕೇಸಲ್ಲಿ ಅಂದರೆ 0.5ನ ಎಲ್ಲ ಕಡೆ ಇನ್ಕ್ಲೂಡ್ ಮಾಡ್ಕೊಂಡಿದೆ. ಯಾಕೆಂದರೆ 50% ಡಿಡಕ್ಟ್ ಮಾಡ್ತಾ ಇದ್ದಾರೆ ಸಿಕ್ಕಿರೋವಂಥ ವ್ಯಾಲ್ಯೂಸಲ್ಲಿ. ಸೊ 0.5 ಇಂಟು 5 ನಂಬರ್ಸ್ ಇಂಟು 1 ಇಂಟು 1.20 1 ಇಂಟು 1.20 ಅದು ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ಕೊಟ್ಟಿದ್ದಾರೆ, ಅದು ವಿಂಡೋ ಸೈಜು. ವೆಂಟಿಲೇಟರ್ ಸೈಜ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ 0.9 ಇಂಟು 0.60 ಅಂತ. ಇದರಲ್ಲಿ ನಾವು 0.5 ಅಂದರೆ 50%ನ ಡಿಡಕ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಟೋಟಲ್ ಸಿಗುವಂಥ ವ್ಯಾಲ್ಯೂ 5.70 ಮೀಟರ್ ಸ್ಕ್ವೇರ್. ನೆಟ್ ಕ್ವಾಂಟಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 175.65 ಬಂದು ಗ್ರಾಸ್ ಕ್ವಾಂಟಿಟಿ ಮೈನಸ್ 5.70 ಅದರಲ್ಲಿ ಡಿಡಕ್ಟ್ ಮಾಡಿದಾಗ ನಿಮ್ಗೆ ಸಿಗುವಂಥ ವ್ಯಾಲ್ಯೂ 169.95 ಮೀಟರ್ ಸ್ಕ್ವೇರ್. ನೆಕ್ಸ್ಟ್ 12th ಸ್ಟೆಪ್, ಇಂಟರ್ನಲ್ ವಾಲ್ಸ್ ಪೇಂಟಿಂಗ್ಸ್. ಗ್ರಾಸ್ ಕ್ವಾಂಟಿಟಿ ಈಸ್ ಸೇಮ್ ಆ್ಯಸ್ ಇಂಟರ್ನಲ್ ಪ್ಲಾಸ್ಟರಿಂಗ್. ಸೊ ಇವಾಗ ನಾವು ಗ್ರಾಸ್ ಕ್ವಾಂಟಿಟಿ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಇಲ್ಲಿ ನಾವು 283.04 ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದನ್ನು ಇಲ್ಲಿ ಹೆಂಗೆ ಬರ್ಕೊತೀವಿ ಇಂಟರ್ನಲ್ ವಾಲ್ ಪೇಂಟಿಂಗ್ಸಿಗೆ. ಇಂಟರ್ನಲ್ ವಾಲ್ ಪ್ಲಾಸ್ಟಿಂಗು ಮತ್ತು ಇಂಟರ್ನಲ್ ವಾಲ್ ಪೇಂಟಿಂಗ್ಸು ಎರಡು ಸೇಮೇ ಇರುತ್ತೆ. ಸೊ 283.04 ಮೀಟರ್ ಸ್ಕ್ವೇರ್ ಇಸ್ ದ ಗ್ರಾಸ್ ಕ್ವಾಂಟಿಟಿ. ಇದರಲ್ಲಿ ಡಿಡಕ್ಷನ್ಸ್ ಇರುತ್ತೆ. ಸೊ ಇದರಲ್ಲಿ ಸೇಮ್ ಅಗೇನ್ 0.5 ಟೈಮ್ಸ್ ಎಲ್ಲ ಅದನ್ನು ನಾವು ಡಿಡಕ್ಷನ್ ಮಾಡ್ಕೊತಾ ಬರ್ತೀವಿ ಎಕ್ಸ್ಟರ್ನಲ್ ವಾಲ್ಸಿಗೆ. ಎಕ್ಸ್ಟರ್ನಲ್ ಡೋರ್, ವಿಂಡೋ ಮತ್ತು ವಿ ಇದೆಲ್ಲದಕ್ಕೂ ಮಾಡ್ಕೊತಾ ಬರ್ತೀವಿ ಎಕ್ಸ್ಟರ್ನಲ್ ವಾಲ್ಸಿಗೆ. ಇಂಟರ್ನಲ್ ವಾಲ್ಸಲ್ಲಿ ಡಿ ಮತ್ತು D1 ಇಂಟರ್ನಲ್ ವಾಲ್ಸಲ್ಲಿ ಬರುತ್ತೆ. ಸೊ ಅದನ್ನು ಡಿಡಕ್ಟ್ ಮಾಡೋದಿಲ್ಲ, ಮೇನ್ ವಾಲ್ಗೆ ಸೇರಿಕೊಳ್ಳುತ್ತೆ. ಪಾರ್ಟಿಷನ್ ವಾಲ್ಸಿಗೆ ಸೇರಿಕೊಳ್ಳುತ್ತೆ ಇಂಟರ್ನಲ್ ವಾಲ್ಸು. ಎಕ್ಸ್ಟರ್ನಲ್ ವಾಲ್ಸು ಮೇನ್ ವಾಲ್ಗೆ ಸೇರಿಕೊಳ್ಳುತ್ತೆ. ಸೊ ಅದನ್ನೆಲ್ಲ ಡಿಡಕ್ಷನ್ ಮಾಡ್ತೀವಿ, ಇಂಟರ್ನಲ್ ವಾಲ್ಸ್ನ ಹಾಗೆ ಬಿಡ್ತೀವಿ. ನೋಡಿ 0.5 ಟೈಮ್ಸ್ ಆಫ್ 5 ಈ ವಿಂಡೋದನ್ನ ಡಿಡಕ್ಟ್ ಮಾಡಿದ್ದೀವಿ, ವೆಂಟಿಲೇಟರ್ನ ಡಿಡಕ್ಟ್ ಮಾಡಿದ್ದೀವಿ. ಡಿ ಟೈಪ್ ಆಫ್ ಡೋರ್ ಎಕ್ಸ್ಟರ್ನಲ್ ಡೋರ್ನ ಕೂಡ 0.5% ಅಥವಾ 50%ಅನ್ನು ನಾವು 0.5 ಅಂತ ಇಲ್ಲಿ ತೊಗೊಂಡಿದ್ದೀವಿ. 50 ಡಿವೈಡೆಡ್ ಬೈ 100 ಮಾಡಿದಾಗ 0.5 ಬರುತ್ತೆ. ಸೊ ಅದನ್ನು ಇಲ್ಲಿ ತೊಗೊಂಡಿದ್ದೀವಿ. ಟೋಟಲ್ ಬಂದು 18.15 ಮೀಟರ್ ಸ್ಕ್ವೇರ್ ಆಗಿ. ನೆಟ್ ಕ್ವಾಂಟಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ 283.04 ಮೈನಸ್ 18.15 ಮಾಡಿದಾಗ ನಿಮಗೆ 264.89 ಸಿಗುತ್ತೆ. ಎನಾಮಲ್ ಪೇಂಟಿಂಗ್ಸ್ ಟು ಡೋರ್, ವಿಂಡೋಸ್ ಆ್ಯಂಡ್ ವೆಂಟಿಲೇಟರ್ಸ್. ಎನಾಮಲ್ ಪೇಂಟಿಂಗ್ಸ್ ಪೇಂಟಿಂಗ್ ಏರಿಯಾ ಕೊಯಿಫಿಷಿಯಂಟ್ ಅನ್ನೋ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. 1.304 ಫುಲ್ಲಿ ಪ್ಯಾನಲ್ ಡೋರ್, ಇದೆಲ್ಲ ಅಸಂಪ್ಷನ್ನು, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸು. ಮತ್ತು ಪೇಂಟಿಂಗ್ ಏರಿಯಾ ಕೊಯಿಫಿಷಿಯಂಟ್ 1.04 ಪಾರ್ಟ್ಲಿ ಪ್ಯಾನಲ್ಡ್ ಆ್ಯಂಡ್ ಪಾರ್ಟ್ಲಿ ಗ್ಲೇಜ್ಡ್ ವಿಂಡೋಸ್ ಆರ್ ವೆಂಟಿಲೇಟರ್ಸ್. 1.3 ಮತ್ತು 1.0 ಯಾವುದು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಆ ವ್ಯಾಲ್ಯೂಸನ್ನು ಇಲ್ಲಿ ಹಾಕ್ಕೋಬೇಕು. ಪೇಂಟಿಂಗ್ ಏರಿಯಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದಕ್ಕೊಂದು ಫಾರ್ಮುಲಾ ಇದೆ. ನಂಬರ್ ಇಂಟು ಪೇಂಟಿಂಗ್ ಏರಿಯಾ ಕೊಯಿಫಿಷಿಯಂಟ್ ಇಂಟು 2 sides ಇಂಟು ಓಪನಿಂಗ್ ಸೈಜ್. ನಂಬರ್ 7 number of doors into painting area coefficient for doors is 1.30 into 2 sides 2 into ಡೋರ್ದು ಲೆಂತ್ ಮತ್ತು ಡೆಪ್ತನ್ನು ನಾವು ಶೆಡ್ಯೂಲ್ ಆಫ್ ಓಪನಿಂಗ್ಸಲ್ಲಿ ಕೊಟ್ಟಿರ್ತೀವಿ 0.90 ಇಂಟು 2.10. ಸೊ ಆ ವ್ಯಾಲ್ಯೂನ ಇದೇ ಥರ ಹಾಕ್ಕೊಂಡಿದ್ರೆ ಸೇಮ್ ಫಾರ್ D1, W ಆ್ಯಂಡ್ V ಮಾಡಿದಾಗ ಎಲ್ಲ ಸ್ಕ್ವೇರ್ ಮೀಟರ್ಸಲ್ಲಿ ನಿಮಗೆ ವ್ಯಾಲ್ಯೂ ಬರುತ್ತೆ. ಅದನ್ನು ಟೋಟಲ್ ಮಾಡಿದಾಗ 57.44 ಸ್ಕ್ವೇರ್ ಮೀಟರ್ಸ್ ಸಿಗುತ್ತೆ. ನೆಕ್ಸ್ಟ್ ಈಸ್ ಮೊಸಾಕ್ ಟೈಲ್ ಫ್ಲೋರಿಂಗ್. ಮೊಸಾಕ್ ಟೈಲ್ ಫ್ಲೋರಿಂಗ್ ಅಂತ ತೊಗೊಂಡಿದ್ವಿ. ಸೊ ನಾವು ಇಲ್ಲಿ ಯಾವುದೇ ರೀತಿಯಾದ ಗ್ರಾನೈಟ್ ಅಲ್ಲಿ ಏನಾಗಲಿ ನಾವು ಯೂಸ್ ಮಾಡ್ತಾಯಿಲ್ಲ, ನಾವು ಯೂಸ್ ಮಾಡ್ತಾ ಇರೋದಂಥದ್ದು ಕ್ವಶನಲ್ಲಿ ಕೊಟ್ಟಿದ್ದಾರೆ ಮೊಸಾಕ್ ಟೈಲ್ ಫ್ಲೋರಿಂಗ್ನ ಯೂಸ್ ಮಾಡಿ ಅಂತ. ಸೊ ಅದನ್ನು ಮಾಡ್ತಾಯಿದ್ದೀವಿ. ಕಿಚನ್ಗೆ 1 ಇಂಟು 1.8 ಇಂಟು 2.3 ಅದರ ಏರಿಯಾ ಸಿಕ್ತು 4.14. ನಿಮ್ಮ ಪ್ಲ್ಯಾನಲ್ಲಿ ಕೊಟ್ಟಿದ್ದಾರೆ ಏರಿಯಾ 1.8 ಇಸ್ ದ ಲೆಂತ್ ಆ್ಯಂಡ್ 2.3 ಇಸ್ ದ ಬ್ರೆಡ್ತ್. ಸೊ ಅದೇ ಥರ ರೇರ್ ವರಂಡ ಅದಕ್ಕೂ ಏರಿಯಾ ಅದರಲ್ಲೇ ಕೊಟ್ಟಿದ್ದಾರೆ 2.5 ಇಂಟು 2.3 ಪ್ಲ್ಯಾನಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ವೇರ್ ಕೋರ್ಸ್ 1.5 ಇಂಟು 0.9, 1.5 ಇಂಟು 0.2 ಫಾರ್ ಬಾತ್, ಬೆಡ್ರೂಮ್ 3 ಇಂಟು 3.6, ವರಂಡಾ 3 ಇಂಟು 2.1, ಲಿವಿಂಗ್ 3 ಇಂಟು 5.2 ಮೀಟರ್ಸ್. ಟೋಟಲ್ ನಾವು ಗ್ರಾಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದಾಗ 45.74 ಮೀಟರ್ ಸ್ಕ್ವೇರ್ ಸಿಗುತ್ತೆ. ಸೊ ನಮಗೆ ಬಂದಿರೋಂಥ ಎಲ್ಲ ವ್ಯಾಲ್ಯೂಸನ್ನ ನಾವು ಅಬ್ಸ್ಟ್ರಾಕ್ಟ್ ಆಫ್ ಎಸ್ಟಿಮೇಟೆಡ್ ಕಾಸ್ಟ್ ಪ್ರೆಸೆಂಟ್ ಡೇಟ್ ಇವತ್ತಿನ ರೇಟಿಗೆ ನಾವು ಎಸ್ಟಿಮೇಷನ್ನ ಕೋಟ್ ಮಾಡೋದಾದರೆ ಪರ್ಟಿಕ್ಯುಲರ್ ಆಫ್ ಐಟಮ್ಸ್ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಕ್ವಾಂಟಿಟಿನ. ಅದನ್ನೆಲ್ಲ ಈ ಕ್ವಾಂಟಿಟಿಯನ್ನು ಟೇಬಲಲ್ಲಿ ಬರ್ಕೊಳ್ಳಿ.
ಅರ್ತ್ ವರ್ಕ್ ಮಾಡಿದ್ದೀವಿ, PCC ಬೆಡ್ ಮಾಡಿದ್ದೀವಿ, SSM ಪ್ಲಿಂತ್ ಕಾಂಕ್ರೀಟ್, ಅರ್ತ್ ಫಿಲ್ಲಿಂಗ್, ಬ್ರಿಕ್ ಮೇಸನ್ರಿ, RCC ವರ್ಕ್, ಸ್ಟೀಲ್ ರಿನ್ಫೋರ್ಸ್ಮೆಂಟ್, ವೆದರ್ ಪ್ರೂಫ್ ಕೋರ್ಸ್, ಸಿಮೆಂಟ್ ಪ್ಲಾಸ್ಟರಿಂಗ್, ಎಕ್ಸ್ಟರ್ನಲ್ ವಾಲ್ ಪೇಂಟಿಂಗ್, ಇಂಟರ್ನಲ್ ವಾಲ್, ಎನಾಮೆಲ್ ಪೇಂಟಿಂಗ್, ಮೊಸಾಕ್ ಫ್ಲೋರಿಂಗ್, ಇದೆಲ್ಲದರದ್ದು ಕ್ವಾಂಟಿಟಿ ಬರ್ಕೊಳ್ಳಿ, ಅದರ ಯೂನಿಟ್ ಬರ್ಕೊಳ್ಳಿ. ನೆಕ್ಸ್ಟ್ ರೇಟ್. ಇವತ್ತಿನ ಪ್ರೆಸೆಂಟ್ ರೇಟ್ ಅರ್ತ್ ವರ್ಕ್ ಎಕ್ಸ್ಕವೇಷನ್ಗೆ 140 rupees ಫಾರ್ ಕ್ಯೂಬಿಕ್ ಮೀಟರ್ಸ್ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. PCC ಬೆಡ್ಗೆ 3600 ಪರ್ ಕ್ಯೂಬಿಕ್ ಮೀಟರ್. SSM ಸೈಡ್ ಸ್ಟೋನ್ ಮೆಸನ್ರಿಗೆ 3776 ಕ್ಯೂಬಿಕ್ ಮೀಟರ್ಸ್ ಪರ್ ಕ್ಯೂಬಿಕ್ ಮೀಟರ್ಗೆ ಅಷ್ಟು ಕಾಸ್ಟ್ ಆಗುತ್ತೆ ಅಂತ ನಾನು ಕೋಟ್ ಮಾಡ್ತಾ ಇದ್ದೀನಿ. 4329 rupees ಫಾರ್ ಪ್ಲಿಂತ್ ಕಾಂಕ್ರೀಟ್ ಪರ್ ಕ್ಯೂಬಿಕ್ ಮೀಟರ್. ಅರ್ತ್ ಫಿಲ್ಲಿಂಗ್ಗೆ 94 rupees ಪರ್ ಕ್ಯೂಬಿಕ್ ಮೀಟರ್. ಬ್ರಿಕ್ ಮೇಸನ್ರಿಗೆ 5460 ಪರ್ ಕ್ಯೂಬಿಕ್ ಮೀಟರ್. ಇದು ಎಲ್ಲ ರೇಟ್ಸು ದಿನ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಪ್ರೆಸೆಂಟ್ ಸಿಚುವೇಶನ್ನ ಮೆಟೀರಿಯಲ್ ರೇಟ್ಸನ್ನ ನೋಡಿಕೊಂಡು ನಾವು ಇದು ರೇಟ್ಸ್ನ ಕೋಟ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ಈ ಎಲ್ಲದಕ್ಕೂ ನಾನು ಪೇಂಟಿಂಗ್ಸ್ಗೆ 75 rupees ಪರ್ ಸ್ಕ್ವೇರ್ ಮೀಟರ್, ಮೊಸಾಕ್ ಟೈಲ್ಗೆ 740 ಪರ್ ಸ್ಕ್ವೇರ್ ಮೀಟರ್, ಎಕ್ಸ್ಟರ್ನಲ್ ವಾಲ್ ಪೇಂಟಿಂಗ್ಗೆ 45 rupees ಪರ್ ಸ್ಕ್ವೇರ್ ಮೀಟರ್, ಇಂಟರ್ನಲ್ ವಾಲ್ ಪೇಂಟಿಂಗ್ಸ್ಗೆ 56 rupees ಪರ್ ಸ್ಕ್ವೇರ್ ಮೀಟರ್, ಸಿಮೆಂಟ್ ಪ್ಲಾಸ್ಟರಿಂಗ್ಗೆ 117 rupees ಪರ್ ಸ್ಕ್ವೇರ್ ಮೀಟರ್, ವೆದರ್ ಪ್ರೂಫ್ ಕೋರ್ಸ್ಗೆ 225 rupees ಪರ್ ಸ್ಕ್ವೇರ್ ಮೀಟರ್, ಸ್ಟೀಲ್ ರಿನ್ಫೋರ್ಸ್ಮೆಂಟ್ಗೆ ನೋಡಿ ಇದಕ್ಕೆ ಜಾಸ್ತಿ ಆಗುತ್ತೆ 68,340 rupees ಪರ್ ಮೆಟ್ರಿಕ್ ಟನ್. ಲೇಬರ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ ಇದಕ್ಕೆ, ಬಾರ್ಬೆಂಡರ್ಸ್ ಕಾಸ್ಟ್. ಸೊ ಇದನ್ನು ಕ್ವಾಂಟಿಟಿ ಇಂಟು ರೇಟ್ ಮಾಡಿದಾಗ ನಮಗೆ ಅಮೌಂಟ್ ಸಿಗುತ್ತೆ. ಈ ಅಮೌಂಟ್ಸ್ನೆಲ್ಲ ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಟೋಟಲ್ ಅಮೌಂಟ್ ಬಂದು 6,03,871 rupees. ಅದರಲ್ಲಿ 3% ಆಫ್ ಕಾಂಟಿಜೆನ್ಸೀಸ್ ಅಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಇಂಡಸ್ಟ್ರಿಲಿ ರೇಟ್ಸ್ ಚೇಂಜ್ ಆಯಿತು ಅಂದರೆ ಅದಕ್ಕೆ ನಾವು 3% ಆಫ್ ಕಾಂಟಿಜೆನ್ಸೀಸ್ ಅಂತ ಕೊಟ್ಟಿರ್ತೀವಿ. ಅದಕ್ಕೆ ನಾವು 1,81,016 rupeesನ ನಾವು ಮಾಡಿದ್ದೀವಿ. ಆ್ಯಡ್ 2% ಫಾರ್ ವರ್ಕ್ ಚಾರ್ಜ್ ಎಸ್ಟಾಬ್ಲಿಷ್ಮೆಂಟ್ ವರ್ಕ್ಗೆ ನಾವು ಚಾರ್ಜ್ ಮಾಡ್ತೀವಿ 2%ನ. ಅದನ್ನು ನಾವು 1,20,077 rupees ಮಾಡಿದ್ದೀವಿ. ಗ್ರ್ಯಾಂಡ್ ಟೋಟಲ್ ಬಂದು 6,34,065 rupees ಆಗಿದೆ. ಐ ಹೋಪ್ ನಾನು ಹೇಳ್ಕೊಟ್ಟಿರೋ ಅಂಥ ಎಲ್ಲ ಕ್ಯಾಲ್ಕುಲೇಷನ್ಸು ನಿಮ್ಗೆ ಅರ್ಥ ಆಗಿದೆ. ಕೀಪ್ ಸಪೋರ್ಟಿಂಗ್ ಅಸ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.